ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ಸೀರೀಸ್ ಜಾವಾ 8 ಫೀಚರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಫಾಲ್ಟ್ ಮೆಥಡ್ಸು, ಸ್ಟ್ಯಾಟಿಕ್ ಮೆಥಡ್ಸು ಹಾಗೆಯೇ ಆಪ್ಷನಲ್ ಕ್ಲಾಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೆಲ್ಲ ಜಾವಾ 8 ನ್ಯೂ ಫೀಚರ್ಸ್ ಆಗಿತ್ತು. ನೀವೇನಾದರೂ ಆ ವೀಡಿಯೋಸ್ನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಹೋಗಿ ಆ ವೀಡಿಯೋಸ್ನ ವಾಚ್ ಮಾಡಿರಿ. ವೆರಿ ಯೂಸ್ಫುಲ್ ವೀಡಿಯೋಸ್. ಅದು ಇಂಟರ್ವ್ಯೂ ಪರ್ಸ್ಪೆಕ್ಟಿಂದ ಆಗಿರ್ಬೋದು. ಹಾಗೆಯೇ ನೀವೇನಾದರೂ ನಿಮ್ಮ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಿದ್ದೀರಾ, ಒಂದು ಹೊಸ ಪ್ರಾಜೆಕ್ಟ್ ಜಾಯ್ನ್ ಆಗಿರೋ ಅದರಲ್ಲಿ ಜಾವಾ 8 ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಡೆಫಿನೆಟಾಗಿ ಆ ಒಂದು ಫೀಚರ್ಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನೀವು ನಮ್ಮ ವಾಟ್ಸಪ್ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿರಿ. ಏನಕ್ಕೆ ಅಂತಂದರೆ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ವಾಟ್ಸಪ್ಪಲ್ಲಿ. ಈಸಿಯಾಗಿ ನೀವು ವಾಚ್ ಮಾಡ್ಬೋದು ವೀಡಿಯೋನ. ಹಾಗೆಯೇ ಮುಂಚೆನೇ ಹೇಳ್ದಂಗೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಕ್ವಿಜ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೇಕ್ ಶೋರ್ ದಟ್ ಆ ಕ್ವಿಜ್ನ ಮಾತ್ರ ಅಟೆಂಪ್ಟ್ ಮಾಡೋದು ಮರಿಬೇಡ್ರಿ. ಏನಕ್ಕೆ ಅಂತಂದರೆ ಆ ಕ್ವಿಜ್ನ ಅಟೆಂಪ್ಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಸ್ಕಿಲ್ಸ್ನ ನೀವು ಟೆಸ್ಟ್ ಮಾಡ್ಕೋಬೋದು. ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ವೀಡಿಯೋನ, ಎಷ್ಟು ಕಾನ್ಸೆಪ್ಟನ್ನ ಕಲ್ತಿದ್ದೀರಾ ನೀವು ಆ ವಿಡಿಯೋದಿಂದ ಅಂತ ಈಸಿಯಾಗಿ ನಿಮ್ಮ ಸ್ಕಿಲ್ಸ್ನ ನೀವೇ ಟೆಸ್ಟ್ ಮಾಡ್ಕೋಬೋದು. ಆ ಒಂದು ಕಾನ್ಸೆಪ್ಟನ್ನ ನೀವು ಟೆಸ್ಟ್ ಮಾಡ್ಕೋಬೋದು, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತೇಳಿ. ಡೆಫಿನೆಟಾಗಿ ಅಟೆಂಡ್ ಮಾಡಿರಿ. ಹಾರ್ಡ್ಲಿ ಇಟ್ ವಿಲ್ ಟೇಕ್ 2 to 3 minutes ತಗೊಳ್ತಷ್ಟೇ. ಹಾಗೆಯೇ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ವೀಡಿಯೋನ ಲೈಕ್ ಮಾಡಿರಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ವೀಡಿಯೋಸ್ನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡ್ರಿ, ಕೊನೆ ತನಕ ನೋಡಿರಿ. ನಿಮಗೇನಾದರೂ ನಾನು ಹೇಳ್ಕೊಡ್ತಿರೋ ವೇ ಭಾಳ ಸ್ಲೋ ಆಗಿದೆ ಅಂತಂದರೆ ನೀವು ಯೂಟ್ಯೂಬಲ್ಲಿ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೋಬೋದು. ಓಕೆನಾ? ಅದರಿಂದ ಫಾರ್ವರ್ಡ್ ಆಗುತ್ತೆ ವೀಡಿಯೋ, ನಿಮಗೆ ಬೇಗ ಕಂಪ್ಲೀಟ್ ಆಗುತ್ತೆ ವೀಡಿಯೋ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಆ ಥರನಾದ್ರು ಮಾಡ್ಕೊಂಡು ನೋಡಿರಿ. ಡೆಫಿನೆಟ್ಲಿ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಿರಿ. ಅದು ತುಂಬ ಇಂಪಾರ್ಟೆಂಟು. ಜಾವಾ 8 ಫೀಚರ್ಸ್ ನೀವು ಇಂಟರ್ವ್ಯೂ ಪರ್ಸ್ಪೆಕ್ಟಿವಿಂದ ಮಾತ್ರ ತುಂಬ ಇಂಪಾರ್ಟೆಂಟ್ ಅದು. ಓಕೆ ಫೈನ್. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಫೀಚರ್ನ ಡಿಸ್ಕಸ್ ಮಾಡೋಣ. ಜಾವಾದಲ್ಲಿ ನೆಕ್ಸ್ಟ್ ಫೀಚರ್ ನಾವು ಡಿಸ್ಕಸ್ ಮಾಡ್ತಿರೋದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್. ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್ ಫೀಚರ್ ಇದು. ನನಗೇನಾದರೂ ಯಾರಾದರೂ ಕೇಳಿದ್ರು ಅಂತಂದರೆ ಜಾವಾ 8 ಫೀಚರ್ಸಲ್ಲಿ ಯಾವುದು ನಿನ್ನ ಫೇವ್ರೇಟ್ ಫೀಚರು ಅಂತಂದರೆ ನಾನು ಹೇಳೋದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನು ಮತ್ತು ಸ್ಟ್ರೀಮ್ API. ವೆರಿ ವೆರಿ ಇಂಪಾರ್ಟೆಂಟು. ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಈ ಒಂದು ಫೀಚರ್ನ. ನಿಮಗೆ ಡೆಫಿನೆಟಾಗಿ ಇದರದ್ದು ಪವರ್ ನಿಮಗೆ ಒಂದು ಲಾಂಗ್ ಟರ್ಮ್ ಸ್ಕೇಲಬಲ್ ಯಾವುದೋ ಒಂದು ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ನೀವು ವರ್ಕ್ ಮಾಡ್ತಿರ್ಬೇಕಾದ್ರೆ ಇದರದ್ದು ಪವರ್ಫುಲ್ ಫೀಚರ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಯಾವುದೆಲ್ಲ ಕಾನ್ಸೆಪ್ಟನ್ನ ಕವರ್ ಮಾಡ್ತಿದ್ದೀವಿ. ಫಸ್ಟು ನಾವು ಅರ್ಥ ಮಾಡ್ಕೊಳ್ಳೋಣ ಏನಕ್ಕೆ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿದರು, ಯಾವೊಂದು ಪ್ರಾಬ್ಲಮ್ನ ಅವರು ಸಾಲ್ವ್ ಮಾಡಿದ್ರು, ಯಾವ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರು, ಆ ಪ್ರಾಬ್ಲಮ್ನ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಯಾವ ರೀತಿ ಪ್ರೊವೈಡ್ ಮಾಡ್ತು. ಸೊ ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅಂದರೆ ಏನು ಅದನ್ನು ಕೂಡ ಕಲಿಯೋಣ. ಆಮೇಲೆ ಈ ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನಿಗೆ ಇನ್ನೊಂದು ಫೀಚರ್ ಜೊತೆಗೆ ತುಂಬ ಕೋರಿಲೇಟ್ ಆಗಿದೆ. ಓಕೆ, ಅನದರ್ ಇಂಟ್ರೆಸ್ಟಿಂಗ್ ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಜಾವಾದವರು, ಫಂಕ್ಷನಲ್ ಇಂಟರ್ಫೇಸ್ ಅಂತೇಳಿ. ಸೊ ಅದ್ರ ಜೊತೆಗೆ ಇದರದ್ದು ಕೋರಿಲೇಷನ್ ಏನಿದೆ, ಏನಕ್ಕೆ ಈ ಒಂದು ಫೀಚರು ಅದ್ರ ಜೊತೆ ಕೋರಿಲೇಟ್ ಆಗಬೇಕು ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಆಮೇಲೆ ಆಬ್ವಿಯಸ್ಲಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ನ ಡಿಸ್ಕಸ್ ಮಾಡೋಣ. ಆಮೇಲೆ ಫೈನಲಿ ಏನೆಲ್ಲ ರೂಲ್ಸ್ನ ನಾವು ಫಾಲೋ ಮಾಡಬೇಕು ಈ ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡಬೇಕಾದ್ರೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಏನಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು, ಏನು ಪ್ರಾಬ್ಲಮ್ನ ಅವರು ಸಾಲ್ವ್ ಮಾಡೋಕ್ಕೆ ಹೊರಟಿದ್ದಾರೆ, ಯಾವ ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡುತ್ತೆ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸು ಡಿಸ್ಕಸ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಾವಾನ ಇಂಟ್ರೊಡ್ಯೂಸ್ ಮಾಡಿದಾಗ ಆಲ್ಮೋಸ್ಟ್ 1990s ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಆವಾಗ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಸ್ ಎ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಜಾವಾನ ಇಂಟ್ರೊಡ್ಯೂಸ್ ಮಾಡಿದ್ದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ನಿಮಗೆಲ್ಲ ಗೊತ್ತಿದೆ. ಓಕೆ, ಜಾವಾ ಈಸ್ ಎ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತೇಳಿ. ಇದನ್ನು ಜಾವಾನ ರಿಲೀಸ್ ಮಾಡಿದ್ದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಪ್ಯಾರಡೈಮ್ನ ಆ ಒಂದು ಅಚೀವ್ ಮಾಡಲಿಕ್ಕೆ, ಪ್ರೋಗ್ರಾಮಿಂಗ್ ಸ್ಟೈಲ್ನ ಅಚೀವ್ ಮಾಡಲಿಕ್ಕೆ ಈ ಜಾವಾ ಪ್ರೋಗ್ರಾಮಿಂಗ್ನ ಇಂಟ್ರೊಡ್ಯೂಸ್ ಮಾಡಿದರು. ಆ್ಯಂಡ್ ಇಟ್ ವಾಸ್ ಅ ಗೇಮ್ ಚೇಂಜರ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಒಂದು ಟೈಮಲ್ಲಿ ಇಟ್ ವಾಸ್ ಎ ಗೇಮ್ ಚೇಂಜರ್. ಎಷ್ಟೊಂದು ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು ಇದನ್ನು ಕಾಪಿ ಮಾಡ್ತು. ಓಕೆ, ಅಂದರೆ ಬಿಕಾಸ್ ಇನ್ ಜಾವಾ ಎವ್ರಿಥಿಂಗ್ ವಿ ಕನ್ಸಿಡರ್ ಇಟ್ ಆಸ್ ಎನ್ ಆಬ್ಜೆಕ್ಟ್. ಪ್ರತಿಯೊಂದು ನಾವು ಆಬ್ಜೆಕ್ಟಿಂದ ರೆಪ್ರೆಸೆಂಟ್ ಮಾಡ್ತಿದ್ವಿ. ಆ್ಯಂಡ್ ಇಟ್ ವಾಸ್
ಸಾಲ್ವಿಂಗ್ ಅ ವೈಡ್ ರೇಂಜ್ ಆಫ್ ಎಂಟರ್ಪ್ರೈಸ್ ಸೊಲ್ಯೂಷನ್ಸ್ ಪ್ರಾಬ್ಲಮ್ಸ್ನ ಇದೆಲ್ಲ ಸಾಲ್ವ್ ಮಾಡ್ತಾಯಿತ್ತು ಈ ಒಂದು ಪ್ಯಾರಡಿಮಿಂದ. ಸೊ ಹಾಗಾಗಿ ಎಷ್ಟೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು ಇದನ್ನು ಕಾಪಿ ಮಾಡಿದರು. ಓಕೆ, ಆವಾಗ ಇದನ್ನು ರಿಲೀಸ್ ಮಾಡಿದಾಗ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿ ಇಂಟ್ರೊಡ್ಯೂಸ್ ಮಾಡಿದರು, ರೈಟ್? ನಿಮಗೆಲ್ಲ ಗೊತ್ತಿದೆ. ಬಟ್ ಆ್ಯಸ್ ದಿ ಸಾಫ್ಟ್ವೇರ್ ಎವಾಲ್ವ್ ಆದಂಗೆ, ದಿನಗಳು ಕಳೆದಂಗೆ ಸಾಫ್ಟ್ವೇರ್ ಏನು ಒಂದು ಚೇಂಜಸ್ ಆಗ್ತಾ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಚೇಂಜಸ್ ಆಗ್ತಾ ಇದ್ದಂಗೆಲ್ಲ ಇನ್ನೊಂದು ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡಿದರು. ಆ ಪ್ರೋಗ್ರಾಮಿಂಗ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗಿಗೆ, ಆ ಒಂದು ಪ್ರೋಗ್ರಾಮಿಂಗಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್, ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಓಕೆ, ಇದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡಿದರು. ಏನಕ್ಕೆ ಈ ಒಂದು ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದರು ಅಂತಂದರೆ, ನಾನು ಮುಂಚೆಗೆ ಹೇಳ್ದಂಗೆ ಸಾಫ್ಟ್ವೇರ್ ಎವಾಲ್ವ್ ಆಗ್ತಾ ಹೋಯಿತು. ಅಂದರೆ ಮುಂಚೆ ನಾವು ಅವಾಗ 20-25 ವರ್ಷದ ಹಿಂದೆ ಕ್ರಿಯೇಟ್ ಮಾಡಿದಂಥ ಸಾಫ್ಟ್ವೇರ್ ಅಪ್ಲಿಕೇಶನ್ನ ನಾವು ಈಗ ಕ್ರಿಯೇಟ್ ಮಾಡ್ತಿಲ್ಲ. ಕಂಪ್ಲೀಟ್ಲಿ ಚೇಂಜ್ ಇಡೋದಾ, ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡೋ ಒಂದು ವೇನೇ ಚೇಂಜ್ ಆಗೋಗ್ಬಿಡ್ತು, ರೈಟ್? ಸೊ ನಾವು ಕ್ರಿಯೇಟ್ ಮಾಡಿದಂಥ ಅಪ್ಲಿಕೇಶನ್ಗಳು ಹೋಗ್ತಾ ಹೇಗಾಯ್ತಪ್ಪ ಅಂತಂದರೆ, ನಮಗೆ ಕನ್ಕರೆಂಟ್ ಬೇಸ್ಡ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಬೇಕಾಯ್ತು. ಕನ್ಕರೆಂಟ್ ಬೇಸ್ಡ್ ಅಂದರೆ ಏನು, ಅಪ್ಲಿಕೇಶನ್ ಅಂತಂದ್ರೆ ಏನು ಅಂದರೆ ಮಲ್ಟಿಪಲ್ ಆಪರೇಷನ್ಸ್ಗಳು ಅಟ್ ಎ ಟೈಮ್ ಆಗಬೇಕಾಗಿತ್ತು. ಓಕೆನಾ? ಸೊ ಆ ಒಂದು ಕನ್ಕರೆಂಟ್, ಫಸ್ಟ್ ಆಫ್ ಆಲ್ ನಾವು ಏನಕ್ಕೆ ಕನ್ಕರೆಂಟ್ ಬೇಸ್ಡ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ, ಆ ಥರ ಮಲ್ಟಿಪಲ್ ಆಪರೇಷನ್ಗಳು ಕನ್ಕರೆಂಟಾಗಿ ಪರ್ಫಾರ್ಮ್ ಮಾಡಿದರೆ ಏನಾಗುತ್ತೆ, ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಯೂಸರು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಪ್ರತಿಯೊಂದೊಂದು ಆಪರೇಷನ್ ಆಗೋ ತನಕ. ಕನ್ಕರೆಂಟ್ಲಿ ಆಪರೇಷನ್ಸ್ಗಳು ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಒಂದು ಆಪರೇಷನ್ಸ್ನೆಲ್ಲ ಮಾಡಲಿಕ್ಕೆ, ಕನ್ಕರೆಂಟ್ ಬೇಸ್ಡ್ ಆಪರೇಷನ್ಸ್ನ ಮಾಡಲಿಕ್ಕೆ ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ ಏನಿದೆಯಲ್ಲ, ಇಟ್ ವಾಸ್ ವೆರಿ ವೆಲ್ ಸೂಟೆಡ್. ಓಕೆ, ಸೊ ಕನ್ಕರೆಂಟ್ ಆಪರೇಷನ್ಸ್ನ ಮಾಡಲಿಕ್ಕೆ ಈ ಒಂದು ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗು ವಾಸ್ ವೆರಿ ವೆಲ್ ಸೂಟೆಡ್. ನೀವು ಕೇಳಿರ್ಬೋದು ಇವೆಂಟ್ ಡ್ರಿವನ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ ಮೈಕ್ರೋ ಸರ್ವಿಸಸಲ್ಲಿ, ಹಾಗೆಯೇ ರಿಯಾಕ್ಟಿವ್ ಪ್ರೋಗ್ರಾಮಿಂಗ್ ಅಂತೆಲ್ಲ ಕೇಳಿರ್ತಿರೋದಾ. ಎಕ್ಸಾಕ್ಟ್ಲಿ ಅದೆಲ್ಲ ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್. ಅಂದರೆ ದಟ್ ಆಲ್ ಫಾಲೋಸ್ ದಿ ಫಂಕ್ಷನಲ್ ಪ್ರೋಗ್ರಾಮಿಂಗ್. ಓಕೆ, ಅಲ್ಲಿ ನಾವು ಕನ್ಕರೆಂಟ್ ಆಪರೇಷನ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಆ ಒಂದು ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗಿಗೆ ಕನ್ಕರೆಂಟ್ ಆಪರೇಷನ್ಸು ವೆರಿ ವೆಲ್ ಸೂಟೆಡ್ ಆಗಿತ್ತು, ರೈಟ್? ಬಟ್ ಹಾಗಂತ ಹೇಳ್ಬಿಟ್ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬ್ಯಾಡ್ ಅಂತ ಅಲ್ಲ. ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇಟ್ಸ್ ಎ ವೇಸ್ಟ್ ಅಂತ ಅಲ್ಲ. ಓಕೆ, ಬಟ್ ಜಾವಾದ ಏನು ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ, ಜಾವಾ ಇಟ್ ವಾಸ್ ಜಸ್ಟ್ ಮೆಂಟ್ ಫಾರ್ ಆಬ್ಜೆಕ್ಟ್, ಇಟ್ ವಾಸ್ ಅ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಓಕೆ, ಇಟ್ ವಾಸ್ ಮೆಂಟ್ ಫಾರ್ ಆಬ್ಜೆಕ್ಟ್ಸ್, ಹೌದಾ? ಬಟ್ ಅವರಿಗೆ ದಿನಗಳು ಕಳೆದ, ಬಿಕಾಸ್ ಈ ಒಂದು ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ನ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿತ್ತು. ಫಾರ್ ಎಕ್ಸಾಂಪಲ್ ಪೈಥನ್ ಆಗಿರ್ಬೋದು, ರೂಬಿ ಆಗಿರ್ಬೋದು, ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು, ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳೆಲ್ಲ ಆಲ್ರೆಡಿ ಅವರು ಇದನ್ನು ಅಡಾಪ್ಟ್ ಮಾಡಿಕೊಂಡು ಈ ಒಂದು ಫೀಚರ್ಸ್ನ ಅವ್ರು ಆಲ್ರೆಡಿ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ರು. ಓಕೆ, ಜಾವಾದವರು ಏನು ಮಾಡಬೇಕಾಗಿತ್ತು ಅಂತಂದರೆ, ಅವರಿಗೆ ಈ ಒಂದು ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ಜಾವಾದಲ್ಲಿ. ದೇ ವಾಂಟೆಡ್ ಟು ಬ್ಲೆಂಡ್ ಟುಗೆದರ್ ಬೋತ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು ಮತ್ತು ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್, ಇವೆರಡನ್ನೂ ಅವರು ಬ್ಲೆಂಡ್ ಮಾಡಬೇಕಾಗಿತ್ತು. ಓಕೆ, ಸೊ ಅದಕ್ಕೋಸ್ಕರ ಅವ್ರೇನು ಮಾಡಿದ್ರಪ್ಪ ಅಂತಂದರೆ, ದೇ ಆಲ್ಸೋ ಥಾಟ್ ದಟ್ ಓಕೆ, ನಾವು ಬೇರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳ ಜೊತೆಗೆ ಕಾಂಪೀಟ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ, ವಿತೌಟ್ ಅಫೆಕ್ಟಿಂಗ್ ದಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ನಾವು ಕೂಡ ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಜಾವಾ 8ಅಲ್ಲಿ ಆ ಒಂದು ಫಂಕ್ಷನಲ್ ಪ್ರೋಗ್ರಾಮಿಂಗ್ನ ಇಂಟ್ರೊಡ್ಯೂಸ್ ಮಾಡಿದರು, ವಿತೌಟ್ ಅಫೆಕ್ಟಿಂಗ್ ದಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಅವರಿಗೆ ದೇ ವಾಂಟೆಡ್ ದ ಮಿಕ್ಸ್, ದೇ ವಾಂಟೆಡ್ ಟು ಬ್ಲೆಂಡ್ ಟುಗೆದರ್. ಅವರು ಅದನ್ನು ಎರಡನ್ನೂ ಬ್ಲೆಂಡ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವರು ಏನು ಮಾಡಿದರು ಅಂತಂದರೆ, ಅವ್ರೇನಾದರೂ ಮಾಡಿರಲಿಲ್ಲ ಅಂತಂದರೆ ಅಗೇನ್ ಇಟ್ ವಾಸ್, ನಾನು ಹೇಳಿದ್ನಲ್ಲ ಮುಂಚೆಗೆ, ಔಟ್ಡೇಟೆಡ್ ಆಗಿ ಉಳಿದ್ಬಿಡ್ತಿದ್ದು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಅವರಿಗೆ ಆ ಒಂದು ಮಾಡ್ರನ್ ಸಾಫ್ಟ್ವೇರ್ ಜೊತೆಗೆ ಕಾಂಪೀಟ್ ಮಾಡಲಿಕ್ಕೆ, ಮಾಡ್ರನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳ ಜೊತೆ ಕಾಂಪೀಟ್ ಮಾಡಲಿಕ್ಕೆ, ದೇ ಹ್ಯಾವ್ ಆಲ್ಸೋ ಅಡಾಪ್ಟೆಡ್ ದಿ ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ ವಿತೌಟ್ ಅಫೆಕ್ಟಿಂಗ್ ದಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಓಕೆ, ನಾವು ಈಗ ನಿಮಗೆ ಅರ್ಥ ಆಗಿರುತ್ತೆ ಏನಕ್ಕೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅವರು. ಅಂದರೆ ಏನಕ್ಕೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅನ್ನೋದಕ್ಕಿಂತ ಏನಕ್ಕೆ ಫಂಕ್ಷನಲ್ ಪ್ರೋಗ್ರಾಮಿಂಗ್ನ ಇಂಟ್ರೊಡ್ಯೂಸ್ ಮಾಡಿದರು. ಓಕೆ, ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗಿಗೂ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನಿಗೂ ಏನು ಡಿಫ್ರೆನ್ಸು ಅಂತಂದರೆ, ನಾವು ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ ಬರಿತೀವಿ ಅಂತ ಅಂದರೆ ನಮಗೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಆ ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗಲ್ಲಿ ನಾವು ಅಂದರೆ ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ನ ನಾವು ಬರೆಯೋದೇ ಲ್ಯಾಂಬ್ಡಾನ ಯೂಸ್ ಮಾಡಿಕೊಂಡು, ಯೂಸಿಂಗ್ ದ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಬರಿತೀವಿ.
ಹಾಗಾದರೆ ನೆಕ್ಸ್ಟ್ ಆಬ್ವಿಯಸ್ ಕ್ವಶನ್ ನಿಮಗೆಲ್ಲ ಏನು ಬರುತ್ತಪ್ಪ ಅಂತಂದರೆ, ಹಾಗಾದರೆ ವಾಟ್ ಆರ್ ದೀಸ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್? ಹಾಗಾದರೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅಂದರೆ ಏನು? ಓಕೆ, ಹೌ ಇಟ್ ಈಸ್, ಏನಕ್ಕೆ, ಹೆಂಗೆ ಇದು ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಆ ಒಂದು ಸೊಲ್ಯೂಷನ್ನ ಅನ್ನೋದಾಯಿತು ಅಂದರೆ ವೆರಿ ವೆಲ್ ಕ್ವಶನ್ ಅದು. ಸೊ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅನ್ನೋದು ಇಟ್ ಈಸ್ ಜಸ್ಟ್ ಎ ಫಂಕ್ಷನ್. ಅದು ಕೂಡ ಒಂದು ಜಸ್ಟ್ ಲೈಕ್ ನಾವು ಜಾವಾದಲ್ಲಿ ಏನು ಮೆಥಡ್ಸ್ ಇದೆಯಲ್ಲ ಅದು ಕೂಡ ಇಟ್ ಈಸ್ ಆಲ್ಸೋ ಎ ಫಂಕ್ಷನ್. ಓಕೆ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಅದು ಕೂಡ ಇಟ್ ಈಸ್ ಆಲ್ಸೋ ಎ ಫಂಕ್ಷನ್. ಇಟ್ ಈಸ್ ಆಲ್ಸೋ ಅ ಫಂಕ್ಷನ್. ಇಟ್ ಕಂಟೈನ್ಸ್ ಸಮ್ ಬ್ಲಾಕ್ ಆಫ್ ಕೋಡ್. ಓಕೆ, ಕಂಟೈನ್ಸ್ ಬ್ಲಾಕ್ ಆಫ್ ಕೋಡ್. ಇದು ಕೂಡ ಒಂದು ಬ್ಲಾಕ್ ಆಫ್ ಕೋಡ್ನ ಕಂಟೈನ್ ಆಗಿರುತ್ತೆ. ಬಟ್ ಏನಪ್ಪ ಅಂತಂದರೆ ಈ ಒಂದು ಫಂಕ್ಷನ್ನಿಗೆ ಇಟ್ ಡಸ್ ನಾಟ್ ಹ್ಯಾವ್ ಅ ನೇಮ್. ಈ ಫಂಕ್ಷನಿಗೆ ನೇಮ್ ಇರೋದಿಲ್ಲ. ಇಟ್ ಡಸ್ ನಾಟ್ ಹ್ಯಾವ್ ಅ ರಿಟರ್ನ್ ಟೈಪ್. ಇಟ್ ಡಸ್ ನಾಟ್ ಹ್ಯಾವ್ ಅ ಆಕ್ಸೆಸ್ ಮಾಡಿಫೈಯರ್. ಇಟ್ ಡಸ್ ನಾಟ್ ಹ್ಯಾವ್ ಅ ಆಕ್ಸೆಸ್ ಮಾಡಿಫೈಯರ್. ನಮ್ಮ ರೆಗ್ಯುಲರ್ ಫಂಕ್ಷನ್ ಅಂದರೆ ಏನು? ನಮ್ಮ ರೆಗ್ಯುಲರ್ ಮೆಥಡ್ಸ್ಗಳೆಲ್ಲ ಏನಿರುತ್ತೆ, ಒಂದು ಆ ಮೆಥಡಿಗೆ ನೇಮ್ ಇರುತ್ತೆ, ಅದೇ ರೀತಿ ಒಂದು ರಿಟರ್ನ್ ಟೈಪ್ ಇರುತ್ತೆ, ಅದು ಇಂಟೀಜರ್ ರಿಟರ್ನ್ ಮಾಡುತ್ತೋ, ಡಬಲ್ ರಿಟರ್ನ್ ಮಾಡುತ್ತೋ, ಕ್ಯಾರೆಕ್ಟರ್ ರಿಟರ್ನ್ ಮಾಡುತ್ತೋ, ಸ್ಟ್ರಿಂಗ್ ರಿಟರ್ನ್ ಮಾಡುತ್ತೋ ಅಂತ ಒಂದು ರಿಟರ್ನ್ ಟೈಪ್ ಇರ್ತಿತ್ತು. ಅದೇ ರೀತಿ ಆಕ್ಸೆಸ್ ಮಾಡಿಫೈಯರ್ ಇರ್ತಿತ್ತು, ಪಬ್ಲಿಕ್ಕೋ, ಪ್ರೈವೇಟೋ, ಪ್ರೊಟೆಕ್ಟೆಡ್ ಅಂತೇಳಿ, ರೈಟ್? ಬಟ್ ಈ ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಅನ್ನೋದು ಇಟ್ ಈಸ್ ಎ ಫಂಕ್ಷನ್. ಅದನ್ನು ನಾವು ಯಾವ ಥರ ಫಂಕ್ಷನ್ ಅಂತ ಕರಿತೀವಪ್ಪ ಅಂತಂದರೆ ಇಟ್ ಈಸ್ ಎನ್ ಅನಾನಿಮಸ್ ಫಂಕ್ಷನ್. Anonymous function. Okay, it is an anonymous function that contains a block of code, but this anonymous function does not have, anonymous function ಅಂದ್ರೆ ಮುಗೀತು, it does not have a name. ಆ ಒಂದು ಫಂಕ್ಷನಿಗೆ ನೇಮ್ ಇರೋದಿಲ್ಲ, ರಿಟರ್ನ್ ಟೈಪ್ ಇರೋದಿಲ್ಲ, ಆಕ್ಸೆಸ್ ಮಾಡಿಫೈಯರ್ ಇರೋದಿಲ್ಲ. ಇಟ್ ಜಸ್ಟ್ ಕಂಟೈನ್ ಅ ಬ್ಲಾಕ್ ಆಫ್ ಕೋಡ್. ಓಕೆ, ಫೈನ್. ಇದರಲ್ಲಿ ಏನಿದೆ ಸ್ಪೆಷಲ್ ಅಂತ ನೀವು ಕೇಳ್ಬೋದು. ಓಕೆ, ವಾಟ್ ಈಸ್ ದ ಸ್ಪೆಷಲ್ ಇನ್ ಇಟ್? ಇಟ್ ಈಸ್ ಜಸ್ಟ್ ಲೈಕ್ ಅ ಮೆಥಡ್. ನಮ್ಮ ರೆಗ್ಯುಲರ್ ಮೆಥಡ್ಸ್ಗೆ ನೇಮ್ ಇರ್ತಿತ್ತು, ಒಂದು ಸ್ಟ್ರಕ್ಚರ್ ಇರ್ತಿತ್ತು, ಇದಕ್ಕೆ ಸ್ಟ್ರಕ್ಚರ್ ಇಲ್ಲ, ಅನ್ಸ್ಟ್ರಕ್ಚರ್ಡ್ ಇದೆ ಅಷ್ಟೇ. ಅದು ಬಿಟ್ಟರೆ ಏನು ಡಿಫ್ರೆನ್ಸು ಅಂತ ಕೇಳ್ಬೋದು. ಬಟ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ನಾನು ಮುಂಚೆಗೆ ಹೇಳ್ದಂಗೆ ಇಟ್ ಕಂಟೈನ್ಸ್ ಅ ಬ್ಲಾಕ್ ಆಫ್ ಕೋಡ್. ಬ್ಲಾಕ್ ಆಫ್ ಕೋಡ್ ಅಂದ್ರೇನು? ಇಟ್ ಕಂಟೈನ್ಸ್ ಅ ಬಿಸ್ನೆಸ್ ಲಾಜಿಕ್. ಒಂದು ಬಿಸ್ನೆಸ್ ಲಾಜಿಕ್ ಇರುತ್ತೆ, ಹೌದಾ? ದ ಅಡ್ವಾಂಟೇಜ್ ಆಫ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅಂದರೆ ಏನಪ್ಪ ಅಂತಂದರೆ ಈ ಒಂದು ಫಂಕ್ಷನ್ನ ನಾವು ಪ್ಯಾರಾಮೀಟರ್ ಆಗಿ ಬೇರೆ ಫಂಕ್ಷನ್ಗಳಿಗೆ ಪಾಸ್ ಮಾಡ್ಬೋದು, ರೈಟ್? ಹಂಗಂದರೆ ಏನು? ವಿ ಕ್ಯಾನ್ ಪಾಸ್ ಅ ಬ್ಲಾಕ್ ಆಫ್ ಕೋಡ್. ಒಂದು ಎಂಟೈರ್ ಬಿಸ್ನೆಸ್ ಲಾಜಿಕ್ನೇ ನಾವು ಬೇರೆ ಮೆಥಡ್ಗಳಿಗೆ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡೋದು. ಫಾರ್ ಎಕ್ಸಾಂಪಲ್, ನಮ್ಮ ಇಲ್ಲಿವರೆಗೂ ನಾವು ಬರೀತಿದ್ದಂಥ ಮೆಥಡ್ಗಳಲ್ಲಿ ನಾವು ಏನು ಪಾಸ್ ಮಾಡ್ತಾ ಇದ್ವಿ? ಲೆಟ್ಸ್ ಸೇ ಸಪೋಸ್ ಒಂದು ನಾನು ಮೆಥಡ್ ಬರೆದಿದ್ದೀನಿ ಅಂತಂದರೆ ಪಬ್ಲಿಕ್ ಇಂಟ್ ಆ್ಯಡ್ ಅಂತ ಬರೆದಿದ್ದೀನಿ ಅಂತಂದರೆ ನಾವು ಏನು ಪಾಸ್ ಮಾಡ್ತಿದ್ವಿ ಇಲ್ಲಿ ಈ ಒಂದು ಮೆಥಡ್ಗಳಲ್ಲಿ? ಜಸ್ಟ್ ನಾರ್ಮಲ್ ಒಂದು ಪ್ರಿಮಿಟಿವ್ ಡೇಟಾ ಟೈಪು ಅಥವಾ ಒಂದು ಆಬ್ಜೆಕ್ಟ್ನ ಪಾಸ್ ಮಾಡ್ತಾ ಇದ್ವಿ, ರೈಟ್? ಈ ಒಂದು ಮೆಥಡಿಗೆ ಅಷ್ಟನ್ನು ನಾವು ಪಾಸ್ ಮಾಡ್ತಾ ಇದ್ವಿ ಅಷ್ಟೇ. ಒಂದು ವ್ಯಾಲ್ಯೂನ, ಸರ್ಟನ್ ವ್ಯಾಲ್ಯೂನ ಪಾಸ್ ಮಾಡ್ತಾ ಇದ್ವಿ. ಬಟ್ ಥಿಂಕ್, ನಾವು ಈ ಥರ ಒಂದು ಮೆಥಡ್ಗಳಿಗೆ ಇಫ್ ಐ ವಾಂಟೆಡ್ ಟು ಪಾಸ್ ಎ ಎಂಟೈರ್ ಬ್ಲಾಕ್ ಆಫ್ ಕೋಡ್, ಇಫ್ ಐ ವಾಂಟ್ ಟು ಪಾಸ್ ಎ ಎಂಟೈರ್ ಫಂಕ್ಷನ್ನೇ ನಾನು ಪಾಸ್ ಮಾಡ್ಬೋದು. ಓಕೆ, ಯೂಸಿಂಗ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್. ಥಿಂಕ್ ಆಫ್ ಇಟ್ ಲೈಕ್ ನೀವೇನೋ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಾ ಇರ್ತೀರಾ, ಯು ವಾಂಟೆಡ್ ಟು ಕ್ಯಾಲ್ಕುಲೇಟ್ ಎ ಶಿಪ್ಪಿಂಗ್ ಚಾರ್ಜಸ್. ಓಕೆನಾ? ನಿಮ್ಮ ಒಂದು ಶಾಪಿಂಗ್ ಅಪ್ಲಿಕೇಶನಲ್ಲಿ ನೀವು ಶಿಪ್ಪಿಂಗ್ ಚಾರ್ಜಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಅದಕ್ಕೊಂದು ನೀವು ಫಂಕ್ಷನ್ ಬರೆದಿರ್ತೀರಾ. ಓಕೆ, ಕ್ಯಾಲ್ಕುಲೇಟ್ ಶಿಪ್ಪಿಂಗ್ ಚಾರ್ಜಸ್ ಅಂತೇಳಿ, ರೈಟ್? ಕ್ಯಾಲ್ಕುಲೇಟ್ ಶಿಪ್ಪಿಂಗ್ ಚಾರ್ಜಸ್ ಅಂತ ಒಂದು ಮೆಥಡ್ ಬರೆದಿರ್ತೀರ. ಶಿಪ್ಪಿಂಗ್ ಚಾರ್ಜಸ್ ಅಂತ ಬರೆದಿರ್ತೀರ. ಈ ಎಂಟೈರ್ ಮೆಥಡ್ನೇ ಇದೊಂದು ಬ್ಲಾಕ್ ಆಫ್ ಕೋಡ್ ಅಂದರೆ ಈ ಎಂಟೈರ್ ಮೆಥಡ್ನೇ ನಾವು ಇಲ್ಲಿ ಪ್ಯಾರಾಮೀಟ್ರಾಗಿ ಪಾಸ್ ಮಾಡಿಬಿಟ್ರೆ ಹೌ ಬ್ಯೂಟಿಫುಲ್ ಇಟ್ ಈಸ್ ಅಲ್ವಾ? ನಿಮಗೆ ನಾರ್ಮಲ್ ಒಂದು ವ್ಯಾಲ್ಯೂನ ಪಾಸ್ ಮಾಡೋದ್ರ ಬದಲು ಎಂಟೈರ್ ಬ್ಲಾಕ್ ಆಫ್ ಕೋಡ್ನ ನಾವು ಪಾಸ್ ಮಾಡ್ಬೋದು ಒಂದು ಮೆಥಡಿಗೆ. ಸೊ ದಟ್ ಈಸ್ ದ ಅಡ್ವಾಂಟೇಜ್. ಅದಕ್ಕೋಸ್ಕರ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಯು ಕ್ಯಾನ್ ಪಾಸ್ ದ ಎಂಟೈರ್ ಬ್ಲಾಕ್ ಆಫ್ ಕೋಡ್, ಎಂಟೈರ್ ಬಿಸ್ನೆಸ್ ಲಾಜಿಕ್ ಆ್ಯಸ್ ಅ ಪ್ಯಾರಾಮೀಟರ್ ಟು ಮೆಥಡ್ಸ್. ನಾಟ್ ಓನ್ಲಿ ಮೆಥಡ್ಸ್, ನೀವು ಎಲ್ಲ ಕಡೆ ನೀವು ಪಾಸ್ ಮಾಡ್ಬೋದು. ಮೇಜರಾಗಿ ನಾವು ಒಂದು ಮೆಥಡ್ಸ್ಗಳಲ್ಲಿ ಪಾಸ್ ಮಾಡ್ತೀವಿ, ರೈಟ್? ನಿಮಗೆ ಗೊತ್ತಾಗುತ್ತೆ, ಮುಂದೆ ಕಲಿತಾ ಹೋದಂಗೆ ನಿಮಗೆ ಅರ್ಥ ಆಗುತ್ತೆ. ಬಟ್ ದ ಅಡ್ವಾಂಟೇಜ್ ಈಸ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಉದ್ದೇಶ ಏನಪ್ಪ ಅಂತಂದರೆ ಯು ಕ್ಯಾನ್ ಪಾಸ್ ದಿ ಎಂಟೈರ್ ಬ್ಲಾಕ್ ಆಫ್ ಕೋಡ್, ಎಂಟೈರ್ ಬಿಸ್ನೆಸ್ ಲಾಜಿಕ್ ಅರೌಂಡ್ ಇಟ್. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್. ಓಕೆ, ನಾವು ನಿಮಗೀಗ ಅರ್ಥ ಆಗಿರುತ್ತೆ, ಫೈನ್. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಅನ್ನೋದು ಇಟ್ ಜಸ್ಟ್ ಅ ಫಂಕ್ಷನ್. ಇಟ್ ಬೇಸಿಕಲಿ ಎನ್ ಅನಾನಿಮಸ್ ಫಂಕ್ಷನ್. It does not have name, it does not have a return type, it does not have an access modifier, but it contains a block of code, and that block of code we can pass it to any methods or anything, right? ಇದು ನಿಮಗೆ ಅರ್ಥ ಆಗಿದೆ. ಓಕೆ,
ಫೈನ್, ನಮಗೀಗ ಅದನ್ನು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡ್ವಿ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಬಟ್ ನಾವು ನಿಮಗೆ ಒಂದು ಕ್ವಶನ್ ಈಗ ಅರೈಸ್ ಆಗುತ್ತೆ. ಏನಪ್ಪ ಅಂತಂದರೆ, ಓಕೆ ಈಗ ನಾನು ಲೆಟ್ಸ್ ಸೇ ಸಪೋಸ್ ವಿ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಡಸ್ ನಾಟ್ ಹ್ಯಾವ್ ಅ ನೇಮ್, ಅನಾನಿಮಸ್ ಫಂಕ್ಷನ್ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಇಟ್ ಜಸ್ಟ್ ಅ ಅನಾನಿಮಸ್ ಮೆಥಡ್. ಹಾಗಾದರೆ ಈ ಅನಾನಿಮಸ್ ಫಂಕ್ಷನ್ನ ನಾವು ಎಲ್ಲಿ ಬರಿತೀವಿ, ರೈಟ್? ಈ ಅನಾನಿಮಸ್ ಫಂಕ್ಷನ್ನ ನಾವು ಓಕೆ ಈ ಒಂದು ಅನಾನಿಮಸ್ ಫಂಕ್ಷನ್ನ ಕ್ರಿಯೇಟ್ ಮಾಡಿದರೂ ಕೂಡ ನಾವು ಇದನ್ನು ಯಾವ ರೀತಿ ಕಾಲ್ ಮಾಡ್ತೀವಿ, ನಾವು ಹೌ ವಿ ಕ್ಯಾನ್ ಕಾಲ್ ಇಟ್, ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ಅ ನೇಮ್. ಇಲ್ಲಿವರೆಗೂ ನಾವು ಕ್ರಿಯೇಟ್ ಮಾಡಿದಂಥ ಮೆಥಡ್ಗಳಿಗೆ ಲೆಟ್ಸ್ ಸೇ ಸಪೋಸ್ ಆ್ಯಡ್ ಅನ್ನೋ ಮೆಥಡಿಗೆ ನಾವೇನು ಮಾಡ್ತಿದ್ವಿ, ಈ ಥರ ಕಾಲ್ ಮಾಡ್ತಿದ್ವಿ. ನಮಗೆ ಎಲ್ಲಿ ಬೇಕೋ ಅಲ್ಲಿ ಆ ಆಬ್ಜೆಕ್ಟ್ನ ಯೂಸ್ ಮಾಡಿಬಿಟ್ಟು ಆಬ್ಜೆಕ್ಟ್ ಡಾಟ್ ಆ್ಯಡ್ ಅಂತ ಕಾಲ್ ಮಾಡ್ತಿದ್ವಿ, ಆಬ್ಜೆಕ್ಟ್ ಡಾಟ್ ಕ್ಯಾಲ್ಕುಲೇಟ್ ಶಿಪ್ಪಿಂಗ್ ಚಾರ್ಜಸ್. ಓಕೆ, ಈ ರೀತಿ ನಾವು ಮೆಥಡ್ಸ್ಗಳನ್ನು ಕಾಲ್ ಮಾಡ್ತಾ ಇದ್ವಿ ಬಿಕಾಸ್ ಆ ಒಂದು ಮೆಥಡ್ಸ್ಗೆ ನೇಮ್ ಇರ್ತಿತ್ತು. ಬಟ್ ಈಗ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ನಾವೇನು ಬರಿತಿದ್ದೀವಲ್ಲ, ಇಲ್ಲಿ ನಮಗೆ ಯಾವುದೇ ತರಹದ ಇಟ್ಸ್ ಎನ್ ಅನಾನಿಮಸ್ ಫಂಕ್ಷನ್. ಈ ಅನಾನಿಮಸ್ ಫಂಕ್ಷನ್ಗಳಿಗಿನ್ನ ನಾವು ಕಾಲ್ ಯಾವ ರೀತಿ ಮಾಡ್ಬೋದು ಮತ್ತೆ? ಸೊ ಈ ಒಂದು ಕ್ವಶನ್ ಡೆಫಿನೆಟ್ಲಿ ನಿಮಗೆ ಅರೈಸ್ ಆಗೇ ಆಗುತ್ತೆ, ರೈಟ್? ವೆರಿ ವೆಲ್ ಕ್ವಶನ್. ಅದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ, ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ಓನ್ಲಿ ವಿತ್ ದಿ ಫಂಕ್ಷನಲ್ ಇಂಟರ್ಫೇಸಸ್. ದ್ಯಾಟ್ ಈಸ್ ವೇರ್ ಇಟ್ ಈಸ್ ಕೋರಿಲೇಟೆಡ್ ವಿತ್ ದಿ ಫಂಕ್ಷನಲ್ ಇಂಟರ್ಫೇಸಸ್. ಸೊ ಹಾಗಾದರೆ ಫಂಕ್ಷನಲ್ ಇಂಟರ್ಫೇಸ್ ಅಂದರೆ ಏನು, ಏನಕ್ಕೆ ಇದು ಕೋರಿಲೇಟ್ ಆಗಿದೆ ಫಂಕ್ಷನಲ್ ಇಂಟರ್ಫೇಸ್ ಜೊತೆ? ಸೊ ಜಾವಾದವರು ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಇನ್ನೊಂದು ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿದರು, ದಟ್ ಈಸ್ ಕೋರಿಲೇಟೆಡ್ ವಿತ್ ದಿಸ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ವಿಚ್ ಈಸ್ ಕಾಲ್ಡ್ ಆಸ್ ಫಂಕ್ಷನಲ್ ಇಂಟರ್ಫೇಸ್. ಹಾಗಾದರೆ ಫಂಕ್ಷನಲ್ ಇಂಟರ್ಫೇಸ್ ಅಂದ್ರೇನು? ನಮಗೆ ಇಲ್ಲಿವರೆಗೂ ಗೊತ್ತಿದೆ ಇಂಟರ್ಫೇಸ್ ಅಂದ್ರೇನು ಅಂತ, ರೈಟ್? ನಾವು ಸೋಫಾರ್ ನಾವು ಇಂಟರ್ಫೇಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ, ರೈಟ್? ಫಂಕ್ಷನಲ್ ಇಂಟರ್ಫೇಸ್ ಅಂತಂದರೆ ಅ ಇಂಟರ್ಫೇಸ್ ವಿಚ್ ಕಂಟೈನ್ಸ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್. ಒಂದು ಫಂಕ್ಷನಲ್ಲಿ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇದ್ದರೆ ಅದನ್ನು ನಾವು ಫಂಕ್ಷನಲ್ ಇಂಟರ್ಫೇಸ್ ಅಂತ ಕರಿತೀವಿ. ಫಂಕ್ಷನಲ್ ಇಂಟರ್ಫೇಸ್ ಅಂದ್ರೇನು? ಅ ಇಂಟರ್ಫೇಸ್ an interface contains only one abstract method, then it is called as functional interface. ಅದನ್ನು ನಾವು ಫಂಕ್ಷನಲ್ ಇಂಟರ್ಫೇಸ್ ಅಂತ ಕರಿತೀವಿ. ಇಟ್ ಶುಡ್ ಹ್ಯಾವ್ ಓನ್ಲಿ ಒನ್ ಫಂಕ್ಷನಲ್ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್ ಇರಬೇಕು. ಅದನ್ನು ಹಾಗಿದ್ದರೆ ಅದನ್ನು ನಾವು ಫಂಕ್ಷನಲ್ ಇಂಟರ್ಫೇಸ್ ಅಂತ ಕರಿತೀವಿ. ಹಾಗಾದರೆ ಇದನ್ನು ಯಾವ ರೀತಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಹೆಂಗೆ ಫಂಕ್ಷನಲ್ ಇಂಟರ್ಫೇಸ್ ಅಂತ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಇದನ್ನೇನು ಮಾಡೋದು, ಒಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿಬಿಟ್ಟು ಜಾವಾದಲ್ಲಿ ನೀವು ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ದಟ್ಸ್ ಇಟ್, ಡನ್ ಆ್ಯಂಡ್ ಡಸ್ಟೆಡ್. ಇಟ್ ಈಸ್ ಕಾಲ್ಡ್ ಆಸ್ ಫಂಕ್ಷನಲ್ ಇಂಟರ್ಫೇಸ್. ಯು ಡೋಂಟ್ ಹ್ಯಾವ್ ಟು ರೆಪ್ರೆಸೆಂಟ್. ನೀವು ಅದನ್ನು ರೆಪ್ರೆಸೆಂಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇಟ್ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎನ್ ಫಂಕ್ಷನಲ್ ಇಂಟರ್ಫೇಸ್ ಅಂತಲೇ ಅರ್ಥ. ಬಟ್ ಸ್ಟಿಲ್ ಪ್ರಿಸೈಸ್ಲಿ ನಾವು ಅದನ್ನು ಪ್ರಿಸೈಸಾಗಿ ನಾವು ಸ್ಪೆಸಿಫೈ ಮಾಡಲೇಬೇಕಪ್ಪ. ನನಗೆ ಯಾರಾದರೂ ಬೇರೊಬ್ಬ ಡೆವಲಪರಿಗೆ ನಾನು ಅದನ್ನು ಹೇಳಬೇಕು ಅಂತಂದರೆ, ಬೇರೊಬ್ಬ ಡೆವಲಪರಿಗೆ ನಾನು ಸ್ಪೆಸಿಫೈ ಮಾಡಬೇಕಪ್ಪ ಇದನ್ನು ಫಂಕ್ಷನಲ್ ಇಂಟರ್ಫೇಸ್ ಅಂತಂದರೆ, ದೇ ಹ್ಯಾವ್ ಇಂಟ್ರಡ್ಯೂಸ್ ಇನ್ ಅನೋಟೇಷನ್ ಕಾಲ್ಡ್ @ಫಂಕ್ಷನಲ್ ಇಂಟರ್ಫೇಸ್. ಇದನ್ನು ಅವರು ಈ ಒಂದು ಅನೋಟೇಷನ್ನ ಇಂಟ್ರಡ್ಯೂಸ್ ಮಾಡಿದರು. ಈ ಅನೋಟೇಷನ್ನ ನಾವೆಲ್ಲ ಅಟ್ಯಾಚ್ ಮಾಡ್ತೀವಪ್ಪ ಅಂತಂದರೆ, ಆ ಇಂಟರ್ಫೇಸ್ ನಾವೇನು ಕ್ರಿಯೇಟ್ ಮಾಡಿರ್ತೀವಲ್ಲ ಆ ಇಂಟರ್ಫೇಸ್ ಮೇಲ್ಗಡೆಗೆ ನಾವು @ಫಂಕ್ಷನಲ್ ಇಂಟರ್ಫೇಸ್ ಅಂತ ಅಟ್ಯಾಚ್ ಮಾಡ್ತೀವಿ. ಸೊ ಇದನ್ನು ಅಟ್ಯಾಚ್ ಮಾಡಿದರೆ ನಮಗೆ ಯಾರಿಗೆ ಇನ್ ಫ್ಯೂಚರಲ್ಲಿ ಯಾವೊಬ್ಬ ಡೆವಲಪರ್ ನೋಡಿದ್ರೂ ನನಗೆ ಈಸಿಯಾಗಿ ಗೊತ್ತಾಗುತ್ತೆ, ಓಕೆ ಈ ಒಂದು ಕ್ಲಾಸು, ಈ ಒಂದು ಇಂಟರ್ಫೇಸು ಫಂಕ್ಷನಲ್ ಇಂಟರ್ಫೇಸ್, ಇಟ್ ಹ್ಯಾಸ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್. ಅವನಿಗೆ ಗೊತ್ತಾಗುತ್ತೆ, ಓಕೆ ಇದನ್ನು ಕ್ರಿಯೇಟ್ ಮಾಡಿರೋ ಉದ್ದೇಶ ಎಲ್ಲೋ ಒಂದು ಕಡೆ ನಮ್ಮ ಒಂದು ಪ್ರೋಗ್ರಾಮಲ್ಲಿ ಎಲ್ಲೋ ಒಂದು ಕಡೆಗೆ ಅವರು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡಿದ್ದಾರೆ ಇದಕ್ಕೆ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಓಕೆ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಹೆಂಗೆ ಕೋರಿಲೇಟ್ ಇದೆ ಅಂತ ಡಿಸ್ಕಸ್ ಮಾಡೋಣ. ಬಟ್ ದ ಪರ್ಪಸ್ ಏನಪ್ಪ ಅಂತಂದರೆ @ಫಂಕ್ಷನಲ್ ಇಂಟರ್ಫೇಸ್ ಅಟ್ಯಾಚ್ ಮಾಡಿದ್ವಿ ಅಂತಂದರೆ ಇಟ್ ವಿಲ್ ಬಿ ಡನ್ ಆ್ಯಂಡ್ ಡಸ್ಟೆಡ್. ಓಕೆ, ದಿಸ್ ಇಂಟರ್ಫೇಸ್ ಈಸ್ ಅ ಫಂಕ್ಷನಲ್ ಇಂಟರ್ಫೇಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ರೈಟ್? ಫಾರ್ ಎಕ್ಸಾಂಪಲ್, ಈಗ ನಾನು @ಫಂಕ್ಷನಲ್ ಇಂಟರ್ಫೇಸ್ ಅಂತ ಅಟ್ಯಾಚ್ ಮಾಡಿ ಇಫ್ ಐ ಟ್ರೈ ಟು ಕ್ರಿಯೇಟ್ ಅ ಮಲ್ಟಿಪಲ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ನಾವು ಕ್ರಿಯೇಟ್ ಮಾಡಲಿಕ್ಕೆ ಹೋದೆ ಅಂತಂದರೆ ಕಂಪೈಲರ್ ಎರರ್ ಥ್ರೋ ಮಾಡಿಬಿಡುತ್ತೆ. ನೀನು ಆಲ್ರೆಡಿ ನೀನು ಡಿಸೈಡ್ ಮಾಡಿ ಹೇಳ್ತಾ ಇದೀಯಪ್ಪ ನೀನು ಫಂಕ್ಷನಲ್ ಇಂಟರ್ಫೇಸ್ ಇದು ಅಂತೇಳಿ, ಹಂಗಂತ ಹೇಳ್ಬಿಟ್ಟು ನೀನು ಏನಕ್ಕೆ ಎರಡೆರಡು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತಿದ್ಯಾ? ನೀನು ಆ ಒಂದು ನೀನು ಫಂಕ್ಷನಲ್ ಇಂಟರ್ಫೇಸ್ನ ತೆಗೆದುಬಿಡು, ಇದನ್ನು ನೀನು ರಿಮೂವ್ ಮಾಡು. ಇಲ್ಲ ಅಂತಂದರೆ ಬರೀ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ಮೇಂಟೈನ್ ಮಾಡು. ಎರಡೂ ನೀನು ಮಾಡಿ ಕನ್ಫ್ಯೂಸ್ ಮಾಡಬೇಡ ಅಂತ ಕಂಪೈಲರು ಅನೌನ್ಸ್ ಮಾಡುತ್ತೆ, ಅಂದರೆ ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ. ಸೊ ನೀವು ಒಂದೇನು ಮಾಡ್ಬೋದಪ್ಪ, ನೀನು ಇದನ್ನು ರಿಮೂವ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಅದು ಫಂಕ್ಷನಲ್ ಇಂಟರ್ಫೇಸ್ ಅಂತ ಕನ್ಸಿಡರ್ ಆಗಲ್ಲ. ಇಟ್ ಈಸ್ ಜಸ್ಟ್ ಆ್ಯಕ್ಟ್ ಲೈಕ್ ಎ ನಾರ್ಮಲ್ ಇಂಟರ್ಫೇಸ್. ಇಲ್ಲಿವರೆಗೂ ನಾವೇನು ಯೂಸ್ ಮಾಡ್ತಿದ್ವಲ್ಲ ಆ ರೀತಿ ಅದು ಆ್ಯಕ್ಟ್ ಮಾಡುತ್ತೆ. ಓಕೆ, ಬಟ್
ನೀವೇನಾದರೂ ಆಟ್ ದಿ ರೇಟ್ ಫಂಕ್ಷನಲ್ ಇಂಟರ್ಫೇಸ್ ಆ್ಯಡ್ ಮಾಡಿದರೆ ಕಂಪಲ್ಸರಿಯಾಗಿ ಇಟ್ ಶುಡ್ ಹ್ಯಾವ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್ ಇರಬೇಕು. ಓಕೆ, ರಿಮೆಂಬರ್ ದಿಸ್ ಸ್ಟೇಟ್ಮೆಂಟ್. ಓಕೆ ಫೈನ್. ಹಾಗಾದರೆ ಈ ಒಂದು ಅನೋಟೇಷನ್ನ ಯೂಸ್ ಮಾಡಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಇಟ್ ಈಸ್ ಅ ಫಂಕ್ಷನಲ್ ಇಂಟರ್ಫೇಸ್ ಅಂತೇಳಿ. ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ನಾವು ಆ್ಯಡ್ ಮಾಡ್ತೀವಿ. ಬಟ್ ದ ಕ್ವಶನ್ ಈಸ್, ಕ್ಯಾನ್ ವಿ ಆ್ಯಡ್ ದ ಡಿಫಾಲ್ಟ್ ಮೆಥಡ್ಸ್ ಆ್ಯಂಡ್ ಸ್ಟ್ಯಾಟಿಕ್ ಮೆಥಡ್ಸ್? ಆಬ್ವಿಯಸ್ಲಿ. ಓಕೆ, ದ ಗೋಲ್ ಏನಪ್ಪ ಅಂತಂದರೆ ಅಬ್ಸ್ಟ್ರಾಕ್ಟ್ ಮೆಥಡ್ ಓನ್ಲಿ ಒಂದಿರಬೇಕು. ಆ ಒಂದು ಫಂಕ್ಷನಲ್ ಇಂಟರ್ಫೇಸ್ ಒಳಗಡೆಗೆ ನೀವು ಯು ಕ್ಯಾನ್ ಆ್ಯಡ್ ಎನಿ ನಂಬರ್ ಆಫ್ ಡಿಫಾಲ್ಟ್ ಮೆಥಡ್ಸ್, ಯು ಕ್ಯಾನ್ ಆ್ಯಡ್ ಎನಿ ನಂಬರ್ ಆಫ್ ಸ್ಟ್ಯಾಟಿಕ್ ಮೆಥಡ್ಸ್. ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಪ್ರೀವಿಯಸ್ ಸೆಕ್ಷನ್ಸಲ್ಲಿ, ಸ್ಟ್ಯಾಟಿಕ್ ಮೆಥಡ್ಸು ಮತ್ತು ಡಿಫಾಲ್ಟ್ ಮೆಥಡ್ಸು, ಅದು ಎಷ್ಟಾದರೂ ಆ್ಯಡ್ ಮಾಡಿರಿ, ಡಸಂಟ್ ಮ್ಯಾಟರ್. ಬಟ್ ಅಬ್ಸ್ಟ್ರಾಕ್ಟ್ ಮೆಥಡ್ ಮಾತ್ರ ಒಂದೇ ಒಂದು ಮೆಥಡ್ ಇರಬೇಕು. ಆವಾಗ ಅದನ್ನು ನಾವು ಫಂಕ್ಷನಲ್ ಇಂಟರ್ಫೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ರೈಟ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಒಂದು ಇಂಟರ್ಫೇಸ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಂಟರ್ಫೇಸ್ ಕ್ಯಾಲ್ಕುಲೇಟರ್. ಓಕೆ, ಇದು ಒಂದು ಇಂಟರ್ಫೇಸ್. ಓಕೆ, ನಾನೇನು ಮಾಡ್ತೀನಿ, ಇದನ್ನು ಆಟ್ ದಿ ರೇಟ್ ಫಂಕ್ಷನಲ್ ಇಂಟರ್ಫೇಸನ್ನು ಆ್ಯಡ್ ಮಾಡ್ತೀನಿ. ಓಕೆ, ಈ ರೀತಿ ನಾವು ಆ ಒಂದು ಇಂಟರ್ಫೇಸ್ ಮೇಲ್ಗಡೆಗೆ ಆ್ಯಡ್ ಮಾಡ್ತೀವಿ, ಫಂಕ್ಷನಲ್ ಇಂಟರ್ಫೇಸ್ ಅಂತೇಳಿ. ಓಕೆ, ಅವಾಗೇನಾಗುತ್ತೆ, ಈ ಅನೋಟೇಷನ್ ಆ್ಯಡ್ ಮಾಡಿದಾಗ ನಾವು ದಿಸ್ ಇಂಟರ್ಫೇಸ್ ಕಂಟೈನ್ಸ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್. ಓಕೆ, ಇದು ಫಂಕ್ಷನಲ್ ಇಂಟರ್ಫೇಸ್ ಆಗುತ್ತೆ. ನಾನು ಒಂದೇ ಒಂದು ಮೆಥಡ್ನ ಆ್ಯಡ್ ಮಾಡ್ತೀನಿ. ಸೊ ಯಾವ ಮೆಥಡ್ನ ಆ್ಯಡ್ ಮಾಡ್ತೀನಿ? ಫಾರ್ ಎಕ್ಸಾಂಪಲ್ ವಾಯ್ಡ್ ಆ್ಯಡ್. ಓಕೆ, ಅಥವಾ ಜಸ್ಟ್ ಇನ್ನೂ ಸಿಂಪಲ್ಲಾಗಿ ಒಂದು ಗ್ರೀಟಿಂಗ್ ಅಂತ ಬರೆಯೋಣ, ಪ್ರಿಂಟ್ ಗ್ರೀಟಿಂಗ್, ಪ್ರಿಂಟ್ ಹಲೋ. ಇದು ಇನ್ನೂ ವೆರಿ ಸಿಂಪಲ್ಲು. ಓಕೆ, ಇಷ್ಟನ್ನು ಬರಿತೀವಿ. ಇಲ್ಲಿವರೆಗೂ ನಾವು ಇದನ್ನೇ ಬರಿತಿದ್ದಿದ್ದು, ಹೌದಾ? ಬಟ್ ಏನು, ಫಂಕ್ಷನಲ್ ಇಂಟರ್ಫೇಸ್ನ ಆ್ಯಡ್ ಮಾಡಿದ್ವಿ. ಇಟ್ ಕಂಟೈನ್ಸ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ. ನಾವು ಈಗ ನಾನು ಹೇಗೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನು ಇದಕ್ಕೆ ಕೋರಿಲೇಟ್ ಆಗುತ್ತೆ ಅಂತ ಹೇಳೋಣ. ಸೊ ಫಾರ್ ನಾವೇನು ಡಿಸ್ಕಸ್ ಮಾಡ್ತಿದ್ವಿ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಏನಿರುತ್ತೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅಂದರೆ, ಇಟ್ ಈಸ್ ಅನ್ ಅನಾನಿಮಸ್ ಫಂಕ್ಷನ್. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಮೆಥಡ್ ನೇಮ್, ಇಟ್ ಡಸ್ ನಾಟ್ ಹ್ಯಾವ್ ಎನಿ ರಿಟರ್ನ್ ಟೈಪ್, ಇಟ್ ಡಸ್ ನಾಟ್ ಹ್ಯಾವ್ ಎನಿ ಆಕ್ಸೆಸ್ ಮಾಡಿಫೈಯರ್, ಇಟ್ ಜಸ್ಟ್ ಕಂಟೈನ್ಸ್ ಅ ಬ್ಲಾಕ್ ಆಫ್ ಕೋಡ್. ರೈಟ್. ನಾವು ಈಗ ಇದನ್ನು ನಾವು ರೆಗ್ಯುಲರಾಗಿ ನಾವು ಈ ಒಂದು ಪ್ರಿಂಟ್ ಹಲೋಗೆ ನಾವೇನಾದರೂ ಇಂಪ್ಲಿಮೆಂಟೇಷನ್ ಕೊಡಬೇಕಾಗಿದ್ರೆ ನಾವೇನು ಮಾಡ್ತಿದ್ವಿ, ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ವಿ. ರೈಟ್. ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿ, ಲೆಟ್ಸ್ ಸೇ ಸಪೋಸ್ ಕ್ಲಾಸ್ ಮೈ ಕ್ಲಾಸ್ ಇಂಪ್ಲಿಮೆಂಟ್ಸ್ ಕ್ಯಾಲ್ಕುಲೇಟರ್ ಅಂತ ಬರೆದ್ಬಿಟ್ಟು ಇಲ್ಲೇನು ಮಾಡ್ತಿದ್ವಿ, ಈ ಮೆಥಡ್ನ ಓವರ್ ರೈಡ್ ಮಾಡ್ತಿದ್ವಿ. ಹೌದಾ? ವಿ ಆರ್ ಓವರ್ ರೈಡಿಂಗ್ ದ ಪ್ರಿಂಟಲು. ಈ ಒಂದು ಮೆಥಡ್ನ ನಾವು ಓವರ್ ರೈಡ್ ಮಾಡಿ ಇಲ್ಲಿ ನಮ್ಮ ನಮ್ಮ ಒಂದು ಇಂಪ್ಲಿಮೆಂಟೇಷನ್ನ ಬರಿತಿದ್ವಿ. ಇಲ್ಲಿ ಓವರ್ ರೈಡ್ ಮಾಡ್ತಾ ಇದ್ವಿ. ರೈಟ್. ಇದೆಲ್ಲ ಗೊತ್ತೇ ಇದೆ ನಮಗೆ, ಇದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಬಟ್ ನಾವು ಈಗ ಸಿನ್ಸ್ ಈ ಒಂದು ಫಂಕ್ಷನಲ್ ಇಂಟರ್ಫೇಸಲ್ಲಿ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇರೋದ್ರಿಂದ ನಾನೇನು ಮಾಡ್ಬೋದಪ್ಪ ಅಂತಂದರೆ, ಐ ಕ್ಯಾನ್ ಯುಟಿಲೈಸ್ ದಿ ಅನಾನಿಮಸ್ ಫಂಕ್ಷನ್. ಆ ಒಂದು ಅನಾನಿಮಸ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾನು ಐ ಕ್ಯಾನ್ ಪ್ರೊವೈಡ್ ದ ಇಂಪ್ಲಿಮೆಂಟೇಷನ್. using ಲ್ಯಾಂಬ್ಡಾ ಎಕ್ಸ್ಪ್ರೆಷನ್. ರೈಟ್. ನಾನು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಯೂಸ್ ಮಾಡಿಕೊಂಡು ಈ ಮೆಥಡಿಗೆ ನಾನು ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡ್ಬೋದು. ಆವಾಗ ಕಂಪೈಲರಿಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ ನಾನು ಕ್ರಿಯೇಟ್ ಮಾಡ್ತಾ ಇರೋ ಅನೋನಿಮಸ್ ಫಂಕ್ಷನ್ನು ಈ ಒಂದು ಮೆಥಡ್ಡಿಗೇನೆ ಅಂತ. ಅದಕ್ಕೋಸ್ಕರನೇ ನಾವಿಲ್ಲಿ ಈ ಒಂದು ಫಂಕ್ಷನಲ್ ಇಂಟರ್ಫೇಸ್ ಒಳಗಡೆಗೆ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ಮೇಂಟೈನ್ ಮಾಡ್ತೀವಿ. ಅದೇ ನಾವೇನಾದ್ರು ಇನ್ನೊಂದು ಮೆಥಡ್ನ ಬರೆದ್ವಿ ಅಂತಂದರೆ, ಇನ್ನೊಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಬರೆದ್ವಿ ಅಂತಂದರೆ ಕಂಪೈಲರಿಗೆ ಅವಾಗ ಕನ್ಫ್ಯೂಸ್ ಆಗುತ್ತೆ. ನೀನು ಪ್ರೊವೈಡ್ ಮಾಡ್ತಾ ಇರೋ ಅನಾನಿಮಸ್ ಫಂಕ್ಷನ್, ನೀನು ಪ್ರೊವೈಡ್ ಮಾಡ್ತಿರೋ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನು ಇವೆರಡು ಮೆಥಡಲ್ಲಿ ಯಾವ ಮೆಥಡ್ಡಿಗೆ ಅಂತ ಕನ್ಫ್ಯೂಸ್ ಆಗುತ್ತೆ. ಓಕೆ, ಅದಕ್ಕೋಸ್ಕರನೇ ಜಾವಾ ಟೀಮ್ನವರು ಫಂಕ್ಷನಲ್ ಇಂಟರ್ಫೇಸ್ ಮಾಡಿದ ಉದ್ದೇಶ, ಇಟ್ ಕಂಟೈನ್ಸ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್. ಸೊ ಆವಾಗ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್ ಇಟ್ಕೊಂಡ್ವಿ ಅಂತಂದರೆ ನಾನು ಏನೇ ಒಂದು ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡಿದೆ ಅಂತಂದರೆ ಯೂಸಿಂಗ್ ಅ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್, ಅದಕ್ಕೆ ಕಂಪೈಲರಿಗೆ ಗೊತ್ತಾಗುತ್ತೆ, ಓಕೆ ಯು ಆರ್ ಟ್ರೈಂಗ್ ಟು ಕ್ರಿಯೇಟ್ ಅ ಇಂಪ್ಲಿಮೆಂಟೇಷನ್ ಫಾರ್ ದಿಸ್ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್. ಈ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ಗೆ ನೀನು ಕ್ರಿಯೇಟ್ ಮಾಡ್ತಿದ್ಯಾ ಅಂತ ಕಂಪೈಲರಿಗೆ ಗೊತ್ತಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಅವರು ಫಂಕ್ಷನಲ್ ಇಂಟರ್ಫೇಸ್ ಒಳಗಡೆಗೆ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ಅವರು ಇಡೋದಕ್ಕೆ ಪ್ಲ್ಯಾನ್ ಮಾಡಿದರು. ರೈಟ್. ಓಕೆ, ಈಗ ನಿಮಗೆ ಅರ್ಥ ಆಗಿರುತ್ತೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನಿಗೂ ಮತ್ತು ಫಂಕ್ಷನಲ್ ಇಂಟರ್ಫೇಸಿಗೂ ಏನು ಕೋರಿಲೇಷನ್ ಇದೆ. ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ನಾವು ಬರಿಬೇಕು ಅಂತಂದರೆ
ವಿ ವಿಲ್ ರೈಟ್ ಇಟ್ ಓನ್ಲಿ ಫಾರ್ ದಿ ಫಂಕ್ಷನಲ್ ಇಂಟರ್ಫೇಸಸ್. ಓಕೆನಾ? ಯೂಸಿಂಗ್ ದಿ ಫಂಕ್ಷನಲ್ ಇಂಟರ್ಫೇಸಸ್ ವಿ ವಿಲ್ ರೈಟ್ ದಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್. ಅದು ಬಿಟ್ಟರೆ ನೀವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಬೇರೆ ಎಲ್ಲೂ ಬರೀಲಿಕ್ಕಾಗಲ್ಲ ಗುರು. ನಿಮಗೆ ಆ ಒಂದು ಫಂಕ್ಷನಲ್ ಇಂಟರ್ಫೇಸ್ ಇರಬೇಕು, ಆವಾಗಲೇ ನೀವು ಬರೀಲಿಕ್ಕೆ ಸಾಧ್ಯ ಅದು. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿದೆ ಈಗ, ರೈಟ್? ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅಂದ್ರೇನು, ಆಮೇಲೆ ಅದನ್ನು ನಾವು ಯಾಕೆ ಅದು ಇದ್ರ ಜೊತೆಗೆ ಕೋರಿಲೇಟ್ ಆಗಿದೆ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಫಂಕ್ಷನಲ್ ಇಂಟರ್ಫೇಸ್ ಜೊತೆಗೆ ಏನಕ್ಕೆ ಕೋರಿಲೇಟ್ ಆಗಿದೆ, ಹೇಗೆ ಕೋರಿಲೇಟ್ ಆಗಿದೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ, ರೈಟ್? ನಾವು ವಿ ವಿಲ್ ಸ್ಪೆಂಡ್ ಸಮ್ ಗುಡ್ ಅಮೌಂಟ್ ಆಫ್ ಟೈಮ್ ಇನ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್. ನಾವು ಒಂದು ಸ್ವಲ್ಪ ಪ್ರಾಕ್ಟಿಕಲ್ಸ್ ಎಕ್ಸಾಂಪಲ್ಸ್ ಮೇಲೆ ಫೋಕಸ್ ಮಾಡೋಣ. ಓಕೆ, ಹೇಗೆ ನಾವು ಈ ಒಂದು ಫಂಕ್ಷನಲ್ ಇಂಟರ್ಫೇಸಸ್ಗಳಿಗೆ ನಾವು ಯಾವ ರೀತಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಬರಿಬೋದು, ಓಕೆ, ಅದನ್ನು ಚೆಕ್ ಮಾಡೋಣ. ಬಟ್ ಅದನ್ನು ಬರೆಯೋದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ನಾವೇನು ಮಾಡೋಣ ಅಂತಂದರೆ ಸಿಂಟ್ಯಾಕ್ಸ್ನ ನೋಡೋಣ. ಯಾವ ರೀತಿ ಇರುತ್ತೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸು, ಸಿಂಟ್ಯಾಕ್ಸು, ಅದನ್ನು ಕ್ವಿಕ್ಕಾಗಿ ಚೆಕ್ ಮಾಡೋಣ. ಯೂಶಲಿ ಸಿಂಟ್ಯಾಕ್ಸ್ ಹೆಂಗಿರುತ್ತಪ್ಪ ಅಂತಂದರೆ, ನಾವು ಫಸ್ಟ್ ಒಂದು ಸಿಂಪಲ್ ಒಂದು ಮೆಥಡ್ನ ಬರಿತೀನಿ. ಪಬ್ಲಿಕ್ ವಾಯ್ಡ್ ಆ್ಯಡ್, ದಿಸ್ ಈಸ್ ಅವರ್ ಫೇವ್ರೇಟ್ ಮೆಥಡ್. ಹೌದಾ? ಭಾಳ ಸಲ ಬರೆದಿದ್ದೀವಿ. ಓಕೆ, ದಿಸ್ ಈಸ್ ಅವರ್ ನಾರ್ಮಲ್ ಮೆಥಡ್. ಓಕೆ, ಇಟ್ ಕಂಟೈನ್ಸ್ ಮೆಥಡ್ ನೇಮ್, ರಿಟರ್ನ್ ಟೈಪ್, ಆಕ್ಸೆಸ್ ಮಾಡಿಫೈಯರ್, ಬ್ಲಾಕ್ ಆಫ್ ಕೋಡ್, ಬಾಡಿ, ಹೆಡರ್, ಅವೆಲ್ಲ ನಿಮಗೆ ಗೊತ್ತಿದೆ, ಅವನ್ನೆಲ್ಲ ನಾವು ಬರೆದಿದ್ದೀವಿ. ಬಟ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ನಾವು ಬರಿಬೇಕಂದ್ರೆ ಹೆಂಗೆ ಬರಿತೀವಪ್ಪ ಅಂತಂದರೆ ಸೇಮ್. ಓಕೆ, ನಾನು ಮುಂಚೆಗೇನು ಹೇಳಿದ್ದೆ, ಇಟ್ ಡಸ್ ನಾಟ್ ಹ್ಯಾವ್ ಎನಿ ನೇಮ್, ಅದಕ್ಕೆ ಯಾವುದೇ ತರಹದ ನೇಮ್ ಇರಲ್ಲ ಅಂತ ಹೇಳಿದ್ವಿ. ಹೌದಾ? ಸೊ ನಾನೇನು ಮಾಡ್ತೀನಿ, ಐ ವಿಲ್ ರಿಮೂವ್ ದ ನೇಮ್. ಓಕೆ, ಐ ಆಲ್ಸೋ ಟೋಲ್ಡ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ರಿಟರ್ನ್ ಟೈಪ್. ಓಕೆ, ವಾಯ್ಡ್, ಇದನ್ನು ಕೂಡ ರಿಮೂವ್ ಮಾಡ್ತೀನಿ. ಅದ್ರ ಜೊತೆಗೆ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಆಕ್ಸೆಸ್ ಮಾಡಿಫೈಯರ್, ಇದನ್ನು ಕೂಡ ನಾನು ರಿಮೂವ್ ಮಾಡ್ತೀನಿ. ದಟ್ಸ್ ಇಟ್. ಓಕೆ, ಬಟ್ ಓನ್ಲಿ ಒಂದೇ ಒಂದು ಚೇಂಜ್ ಏನಪ್ಪ ಅಂತಂದರೆ, ಇನ್ ಆರ್ಡರ್ ಟು ಮೇಕ್ ದಿಸ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇನ್ ಬಿಟ್ವೀನ್ ಈ ಒಂದು ಪ್ಯಾರಂಥಸಿಸ್ಸು ಮತ್ತು ಈ ಒಂದು ಕರ್ಲಿ ಬ್ರೇಸಿಸ್ ಮಧ್ಯೆ ಒಂದು ಆ್ಯರೋನ ಆ್ಯಡ್ ಮಾಡ್ತೀವಿ, ಒಂದು ಹೈಫನ್ ಹಾಗೆ ಗ್ರೇಟರ್ ದ್ಯಾನ್ ಸಿಂಬಲ್. ಸೊ ದ್ಯಾಟ್ ವಿಲ್ ಮೇಕ್ ದ ಕಂಪೈಲರ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಈಸ್ ಅ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್. ಆ ಒಂದು ಕಂಪೈಲರಿಗೆ ಓಕೆ ಇದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಇಟ್ ವಿಲ್ ಲುಕ್ ಲೈಕ್ ದಿಸ್, ಇದು ಈ ರೀತಿ ಇರುತ್ತೆ. ಓಕೆ, ಸೊ ಇದೇ ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್. ಸೊ ಈ ಒಂದು ಪ್ಯಾರಾಮೀಟರ್ ಒಳಗಡೆಗೆ, ಈ ಒಂದು ಪ್ಯಾರಂಥಿಸಿಸ್ ಒಳಗಡೆಗೆ ನಾವು ಪ್ಯಾರಾಮೀಟರ್ನ ಪಾಸ್ ಮಾಡ್ತೀವಿ. ಜಸ್ಟ್ ಲೈಕ್ ಏನು ನಾವು ಪಾಸ್ ಮಾಡ್ತಿದ್ವಲ್ಲ ಇಲ್ಲಿವರೆಗೂ, ಇಂಟು, ಡಬಲ್ಲು, ಕ್ಯಾರೆಕ್ಟರು, ಸ್ಟ್ರಿಂಗು, ಸೊ ಅದನ್ನು ಪಾಸ್ ಮಾಡ್ತೀವಿ. ಸೊ ಇಲ್ಲಿ ನಾವೇನು ಬರಿತೀವಪ್ಪ ಅಂತಂದರೆ ಬಾಡಿ. ಇಲ್ಲಿ ನಾವು ವಿ ವಿಲ್ ರೈಟ್ ದಿ ಲೈನ್ಸ್ ಆಫ್ ಕೋಡ್. ನಾವೇನು ಬಿಸ್ನೆಸ್ ಲಾಜಿಕ್ ಬರಿಬೇಕು ಅಂತಿರ್ತೀವಲ್ಲ ಅದನ್ನು ಬರಿತೀವಿ. ಓಕೆ, ಅನದರ್ ಇನ್ನೊಂದು ಗುಡ್ ಅಡ್ವಾಂಟೇಜ್ ಏನಪ್ಪ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅಂದರೆ, ಲೆಟ್ಸ್ ಸೇ ಸಪೋಸ್ ನೀವೇನಾದರೂ ಈ ಲ್ಯಾಂಬ್ಡಾ ಬಾಡಿ ಒಳಗಡೆಗೆ ಓನ್ಲಿ ಒನ್ ಸಿಂಗಲ್ ಸ್ಟೇಟ್ಮೆಂಟ್ ಬರಿತಾ ಇದ್ದೀರಪ್ಪ ಅಂತಂದರೆ, ಯು ಡೋಂಟ್ ಇವನ್ ನೀಡ್ ದೀಸ್ ಪ್ಯಾರಂಥಸಿಸ್. ನಿಮಗೆ ಈ ಒಂದು ಪ್ಯಾರಂಥಸಿಸ್ ಕೂಡ ಬೇಕಾಗಿಲ್ಲ ನಿಮಗೆ. ಯು ಕ್ಯಾನ್ ರಿಮೂವ್ ಇಟ್. ಇದನ್ನು ಕೂಡ ನೀವು ರಿಮೂವ್ ಮಾಡ್ಬೋದು. ನೌ ಇಟ್ ಲುಕ್ ಲೈಕ್ ಜಸ್ಟ್ a parenthesis, an arrow and your one block of code. Okay, just maybe ಒಂದು ಪ್ರಿಂಟ್ ಮಾಡಬೇಕಾಗಿರುತ್ತೆ, system.out.println, or you want to return anything, or you wanted to add the two numbers. Okay, let's say about a comma b, you wanted to add that a plus b, ಅದನ್ನು ನೀವು just a plus b ಅಂತ ಬರಿಬೋದು. You don't even have to add the return statement also. ಒಂದೇ ಒಂದು ಸ್ಟೇಟ್ಮೆಂಟ್ ಇದ್ದಾಗ you don't even have to add the return statement also. ನೀವು ರಿಟರ್ನ್ ಸ್ಟೇಟ್ಮೆಂಟ್ ಆ್ಯಡ್ ಮಾಡೋ ಅವಶ್ಯಕತೆಯೂ ಇಲ್ಲ. ಇಟ್ ಈಸ್ ದ್ಯಾಟ್ ಸಿಂಪಲ್. ಓಕೆ, ಇದು ಸಿಂಟ್ಯಾಕ್ಸ್. ಓಕೆ, ಈ ರೀತಿ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಬರಿತೀವಿ. ಇಟ್ ಈಸ್ ಜಸ್ಟ್ ಎ ಗ್ಲಿಮ್ಸ್. ಅದು ನಾವು ಇದರಲ್ಲಿ ಇಂಟೆಲಿಜೆಂಟ್ ಐಡಿಯಾದಲ್ಲಿ ಇನ್ನೂ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ರೈಟ್? ಪರ್ಫೆಕ್ಟ್. ಓಕೆ, ಅದು ಬಿಟ್ಟರೆ ಇನ್ನು ಯಾವ ಟಾಪಿಕ್ ನಾವು ಕವರ್ ಮಾಡಬೇಕು? ರೂಲ್ಸ್ನ ನಾನು ಪ್ರಾಕ್ಟಿಕಲಾಗಿ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಹೇಳ್ತೀನಿ ಏನೇನು ರೂಲ್ಸ್ ಇಟ್ಸ್ ಅ ವೆರಿ ಸಿಂಪಲ್. ನಾನು ಹೇಳಿದ್ನಲ್ಲ, ಇದಕ್ಕೆ ರೂಲ್ಸ್ ಹೇಳೋದಾಯಿತು ಅಂತಂದರೆ, ಇಟ್ ಡಸ್ ನಾಟ್ ಹ್ಯಾವ್ ಎನಿ ನೇಮ್, ಇಟ್ ಡಸ್ ನಾಟ್ ಹ್ಯಾವ್ ಎನಿ access modifier, it does not have any return type. Okay, it should have just a arrow and greater than symbol and parenthesis ಇರಬೇಕು. ಒಂದೇ ಒಂದು ಸ್ಟೇಟ್ಮೆಂಟ್ ಇತ್ತು ಅಂತಂದರೆ you don't even have to add the return keyword as well. You don't even have to add the flower brackets also. parenthesis ಕೂಡ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಕರ್ಲಿ ಬ್ರೇಸಿಸ್ ಕೂಡ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. those are all the rules. ಫೈನ್. ಹಾಗಾದರೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಥೆರಾಟಿಕಲಿ ನಾವು ಇದನ್ನು ಇನ್ನೂ ಬೆಟರಾಗಿ ಅರ್ಥ ಮಾಡ್ಕೊಳ್ಳೋದು ಯಾವಾಗಪ್ಪ ಅಂತಂದರೆ, ನಾವು ಜಸ್ಟ್ ಕೋಡಿಂಗ್ ಮಾಡಿದಾಗ್ಲೇ. ಓಕೆ, ಕ್ವಿಕ್ಕಾಗಿ ನಾವೇನು ಮಾಡೋಣ, ಇಂಟೆಲಿಜೆಗೆ ಹೋಗೋಣ, ಅಲ್ಲಿ ಒಂದು ಸ್ಮಾಲ್ ಸ್ನಿಪೆಟ್ನ ಕ್ರಿಯೇಟ್ ಮಾಡಿ ಅಲ್ಲಿ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಬರೆಯೋದಕ್ಕೆ ಟ್ರೈ ಮಾಡೋಣ. ನಿಮಗೆ ಅವಾಗ ಅರ್ಥ ಆಗುತ್ತೆ. ಇನ್ನೊಂದು ಕ್ಲಿಯರಾಗಿ ಹೇಳ್ತೀನಿ,
ಇದು ವೆರಿ ನ್ಯೂ ಸ್ಟೈಲ್ ಆಫ್ ಕೋಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಆದಷ್ಟು ಎಕ್ಸಿಕ್ಯೂಟ್ ಮಾಡಿ ಟ್ರೈ ಮಾಡಿರಿ. ಹ್ಯಾಂಡ್ಸ್ ಆನ್ ಇದ್ದಾಗಲೇ ನಿಮಗೆ ಇದು ಭಾಳ ಇಂಟ್ರೆಸ್ಟಿಂಗ್ ಅನಿಸೋದು, ಹಾಗೆಯೇ ನಿಮಗೆ ಭಾಳ ಪ್ರಾಕ್ಟೀಸ್ ಆಗೋದು. ಅದಕ್ಕೋಸ್ಕರ ಸುಮ್ಮನೆ ಜಸ್ಟ್ ವೀಡಿಯೋನ ನೋಡಿ ಬಿಡಬೇಡ್ರಿ, ಡೆಫಿನೆಟಾಗಿ ಹೇಳ್ತೀನಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನಾವು ಲೆಟ್ಸ್ ಸ್ವಿಚ್ ಟು ಇಂಟೆಲಿಜೆ. ಓಕೆ, ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡಿದ್ದೀನಿ, ಹಾಗೆ ನಾನು ಪ್ರಾಜೆಕ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಟೆಸ್ಟ್ ಅಂತೇಳಿ. ಈಗೇನು ಮಾಡೋಣ, ಜಸ್ಟ್ ಒಂದು ಫಸ್ಟ್ ಇಂಟರ್ಫೇಸ್ನ ಕ್ರಿಯೇಟ್ ಮಾಡೋಣ. ನಾನು ಇದನ್ನು ಹಲೋ ಗ್ರೀಟಿಂಗ್ ಅಂತ ಕರಿತೀನಿ. ಗ್ರೀಟಿಂಗ್ ಇಂಟರ್ಫೇಸ್ ಇದು, ರೈಟ್. ಈಗೇನು ಮಾಡೋಣ, ಈ ಇಂಟರ್ಫೇಸ್ ಒಳಗಡೆಗೆ ಒಂದು ಮೆಥಡ್ನ ಬರೆಯೋಣ. ಓಕೆ, ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ಬರೆಯೋಣ. ವಾಯ್ಡ್ ಪ್ರಿಂಟ್ ಹಲೋ, ರೈಟ್. ಇದು ನಾರ್ಮಲ್ ಇಂಟರ್ಫೇಸ್. ನೀವೆಲ್ಲ ನೀವೆಲ್ಲ ಈ ಇಂಟರ್ಫೇಸ್ನ ಬರೆದಿರ್ತೀರಾ, ಓದಿರ್ತೀರಾ, ಕಲ್ತಿರ್ತೀರಾ. ಓಕೆ, ಇದರಲ್ಲಿ ಏನೂ ಎಕ್ಸ್ಟ್ರಾ ಇಲ್ಲ, ನೋ ಫ್ಯಾನ್ಸಿ, ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್ ಇದೆ, ಹೌದಾ. ಒಂದು ಪ್ರಿಂಟ್ ಹಲೋ ಅಂತ ಒಂದು ಮೆಥಡ್ ಇದೆ, ಒಂದು ಇಂಟರ್ಫೇಸ್ ಬರೆದಿದ್ದೀವಿ ಗ್ರೀಟಿಂಗ್ ಅಂತೇಳಿ, ರೈಟ್. ಈಗ ನಾನು ಇದನ್ನು ಫಂಕ್ಷನಲ್ ಇಂಟರ್ಫೇಸ್ ಮಾಡಬೇಕು ಅಂತಂದರೆ ಏನು ಮಾಡ್ಬೋದು, ಬೈ ಡಿಫಾಲ್ಟಾಗಿ ಇದು ಆಲ್ರೆಡಿ ಫಂಕ್ಷನಲ್ ಇಂಟರ್ಫೇಸ್ ಆಗೋಗ್ಬಿಟ್ಟಿದೆ. ಬಿಕಾಸ್ ಇಟ್ ಕಂಟೈನ್ಸ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್. ಇದರಲ್ಲಿ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ. ಸೊ ಹಾಗಾಗಿ ಬೈ ಡಿಫಾಲ್ಟ್ ಆಗಿದ್ದು ಫಂಕ್ಷನಲ್ ಇಂಟರ್ಫೇಸ್. ಬಟ್ ಸ್ಟಿಲ್ ನಾನೇನು ಮಾಡ್ಬೋದು, ಜಸ್ಟ್ ಟು ರೆಪ್ರೆಸೆಂಟ್, ನಾನು ಬೇರೆಯವರಿಗೆ ರೆಪ್ರೆಸೆಂಟ್ ಮಾಡಲಿಕ್ಕೆ, ಬೇರೆಯವ್ರಿಗೆ ಯಾರಿಗೊಬ್ರಿಗೆ ಗೊತ್ತಾಗಲಿಕ್ಕೆ ಇದು ಫಂಕ್ಷನಲ್ ಇಂಟರ್ಫೇಸ್ ಅಂತ ಗೊತ್ತಾಗಲಿಕ್ಕೆ ನಾನೇನು ಮಾಡ್ತೀನಿ, @ಫಂಕ್ಷನಲ್ ಇಂಟರ್ಫೇಸ್, ರೈಟ್. ಇದನ್ನು ನಾನು ಫಂಕ್ಷನಲ್ ಇಂಟರ್ಫೇಸ್ ಅನೋಟೇಷನ್ನ ಆ್ಯಡ್ ಮಾಡ್ತೀನಿ. ಈಗ ನಾನೇನು ಮಾಡ್ತೀನಿ, ಇದು ಸ್ಟಿಲ್ ಇಟ್ ಈಸ್ ಅ ಫಂಕ್ಷನಲ್ ಇಂಟರ್ಫೇಸ್. ಓಕೆ, ಬಟ್ ಈಗ ನಾನೇನಾದರೂ ಇನ್ನೊಂದು ಮೆಥಡ್ನ ಆ್ಯಡ್ ಮಾಡಲಿಕ್ಕೆ ಹೋದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ವಾಯ್ಡ್ ಆ್ಯಡ್ ಇಂಟ್ A, ಇಂಟ್ B ಅಂತ ಕೊಟ್ಟರೆ ನಮಗೆ ಡೆಫಿನೆಟಾಗಿ ಎರರ್ ಬರುತ್ತೆ, ನೋಡ್ಬೋದು, ರೈಟ್. ಮಲ್ಟಿಪಲ್ ನಾನ್ ಓವರ್ ರೈಡಿಂಗ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಫೌಂಡ್ ಇನ್ ಗ್ರೀಟಿಂಗ್, ರಿಮೂವ್ ದಿ ಅನೋಟೇಷನ್. ಅದೇನು ಹೇಳ್ತಿದೆ ಗೊತ್ತಾ ಅದು. ಸೊ ನೀವು ಮಲ್ಟಿಪಲ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಆ್ಯಡ್ ಮಾಡಿದ್ದೀರಾ, ಅದು ತಪ್ಪಲ್ಲ ಆ್ಯಡ್ ಮಾಡೋದು, ಬಟ್ ನೀವು ಆ್ಯಡ್ ಮಾಡಿರೋಂತಕ್ಕಂಥ ಅನೋಟೇಷನ್ ತಪ್ಪೋದಕ್ಕೆ ಅದನ್ನು ರಿಮೂವ್ ಮಾಡಿರಿ ಅಂತ ಹೇಳ್ತಿದೆ. ಐದರ್ ನೀನು ಏನು ಮಾಡ್ಬೋದು, ಒಂದು ಈ ಅನೋಟೇಷನ್ನ ರಿಮೂವ್ ಮಾಡಬೇಕು, ಇಲ್ಲ ಅಂತಂದರೆ ಈ ಮೆಥಡ್ನ ರಿಮೂವ್ ಮಾಡಬೇಕು, ರೈಟ್. ನಾನಿದನ್ನು ಮೆಥಡ್ನ ರಿಮೂವ್ ಮಾಡ್ತೀನಿ, ಆವಾಗ ಇದು ಫಂಕ್ಷನಲ್ ಇಂಟರ್ಫೇಸ್ ಆಗುತ್ತೆ. ಇದು ಒಂದು ರೀಸನ್ನು. ನಾನು ಮುಂಚೆಗೆ ಹೇಳ್ದಂಗೆ ಇದನ್ನು ಆ್ಯಡ್ ಮಾಡಲಿಲ್ಲ ಅಂದರೂ ಕೂಡ ನಾವು ಇದಕ್ಕೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರಿಬೋದು. ಇಟ್ ಈಸ್ ಜಸ್ಟ್ ಎ ಫ್ಯೂಚರ್ ಪ್ರೂಫ್. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಾವು ಇದನ್ನು ಬರೀದೇ ಇದ್ದಾಗ, ಈಗ ನಾನು ಈ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನಾನೇನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ನನಗೆ ಗೊತ್ತಿರುತ್ತೆ ನಾನು ಇಲ್ಲೆಲ್ಲೋ ಒಂದು ಕಡೆಗೆ ಇದನ್ನು ಏನು ಮಾಡಿರ್ತೀನಿ, ಎಲ್ಲೋ ಒಂದು ಕಡೆಗೆ ನಾನು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡಿದ್ದೀನಿ ಇದಕ್ಕೆ ಅಂತ ನನಗೆ ಗೊತ್ತಿರುತ್ತೆ. ನಾಳೆ ಯಾರೋ ಒಬ್ಬ ಜಾಯ್ನ್ ಆಗಿರೋನಿಗೆ ಅವನಿಗೆ ಗೊತ್ತಿರಲ್ಲ. ಅವನೇನು ಮಾಡ್ತಾನೆ, ಓಕೆ ಅಪ್ಪ ಇದು ನಾರ್ಮಲ್ ಇಂಟರ್ಫೇಸ್ ಇದೆ, ಇದಕ್ಕೆ ಅವರೆಲ್ಲೂ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರ್ದಿರಲ್ಲ ಮೋಸ್ಟ್ಲಿ, ನಾನೇನು ಮಾಡ್ತೀನಿ, ಇನ್ನೊಂದು ಮೆಥಡ್ನ ಆ್ಯಡ್ ಮಾಡಿಬಿಡೋಣ ಅಂತೇಳಿ ಅವನೇನಾದರೂ ಆ್ಯಡ್ ಮಾಡ್ದ ಅಂತಂದರೆ, ಈ ಮೆಥಡ್ನ ಆ್ಯಡ್ ಮಾಡ್ದ ಅಂತಂದರೆ ಅವ್ನು ಎಲ್ಲೆಲ್ಲಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರ್ದಿರ್ತಾನಲ್ಲ ಈ ಒಂದು ಮೆಥಡ್ಗೆ, ಅಲ್ಲೆಲ್ಲ ಎರರ್ ಬರೋದಕ್ಕೆ ಶುರು ಆಗುತ್ತೆ. ಏನಕ್ಕೆ, ಕಂಪೈಲರಿಗೆ ಅವಾಗ ಕನ್ಫ್ಯೂಸ್ ಆಗಿ ಶುರು ಆಗುತ್ತೆ. ಎರಡು ಮೆಥಡ್ ಬರ್ದಿದ್ದಾನಪ್ಪ ಅವನು, ಆ ಒಂದು ಅನಾನಿಮಸ್ ಫಂಕ್ಷನ್ನು ಪ್ರಿಂಟ್ ಹಲೋಗೋ ಅಥವಾ ಆ್ಯಡಿಗೋ ಅಂತ ಕನ್ಫ್ಯೂಷನ್ ಆಗೋಕೆ ಹೋಗ್ಬಿಡುತ್ತೆ, ಆಯಿತಾ. ಅದಕ್ಕೋಸ್ಕರ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಅವ್ರೇನು ಮಾಡಿದ್ರು, ಈ ಅನೋಟೇಷನ್ನ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಈ ಅನೋಟೇಷನ್ನ ಆ್ಯಡ್ ಮಾಡಿದೆ ಅಂತಂದರೆ ಆಟೋಮೆಟಿಕಲಿ ಇವನಿಗೆ ಗೊತ್ತಾಗುತ್ತೆ, ಹೊಸ ಡೆವಲಪರಿಗೆ, ಓಕೆ ಅಪ್ಪ ಇದು ಫಂಕ್ಷನಲ್ ಇಂಟರ್ಫೇಸು, ಇದಕ್ಕೆ ಅನಾನಿಮಸ್ ಫಂಕ್ಷನ್ನ ಎಲ್ಲೋ ಒಂದು ಕಡೆ ಬರೆದಿದ್ದಾರೆ, ನಾನು ಬೇರೆ ಮೆಥಡ್ನ ಆ್ಯಡ್ ಮಾಡಬಾರ್ದು ಇಲ್ಲಿ ಅಂತ ಅವನಿಗೆ ಗೊತ್ತಾಗುತ್ತೆ, ರೈಟ್. ಆ ಒಂದು ರೀಸನಿಗೋಸ್ಕರ ಈ ಒಂದು ಅನೋಟೇಷನ್ನ ಇಂಟ್ರೊಡ್ಯೂಸ್ ಮಾಡಿದರು ಆ್ಯಸ್ ಎ ಫ್ಯೂಚರ್ ಪ್ರೂಫ್. ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಈಗ ನಾವು ಒಂದು ಟೆಸ್ಟ್ ಕ್ಲಾಸ್ನ ಬರೆಯೋಣ. ನಾನೇನು ಮಾಡ್ತೀನಿ, ಲೆಟ್ಸ್ ಗೋ ಟು ಅವರ್ ಮೇನ್ ಕ್ಲಾಸ್. ನಾನಿಲ್ಲೇನು ಮಾಡ್ತೀನಿ, ಗ್ರೀಟಿಂಗ್ ಅಪ್ಲಿಕೇಶನ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಇಟ್ ಈಸ್ ಜಸ್ಟ್ ಅವರ್ ಟೆಸ್ಟ್ ಕ್ಲಾಸ್. ಇದು ನಾವಿಲ್ಲಿ ರನ್ ಮಾಡೋ ಅಂಥ ಮೇನ್ ಮೆಥಡ್ ಇರ್ತಕ್ಕಂಥ ಕ್ಲಾಸ್. ಇದು ಮೇನ್ ಮೆಥಡ್ ಬರಿತೀನಿ. ಈಗ ಮೇನ್ ಮೆಥಡ್ ಬರೆದ ಮೇಲೆ ನಾನೀಗ ಪ್ರೀವಿಯಸ್ಲಿ ಏನು ಮಾಡ್ತಿದ್ವಿ, ಇದನ್ನೇನಾದರೂ ನಾನು ಓವರ್ ರೈಡ್ ಮಾಡಬೇಕು ಅಂತಿದ್ರೆ ಏನು ಮಾಡ್ತಿದ್ದೆ, ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೆ. ಆ ಕ್ಲಾಸಲ್ಲಿ ಇಂಪ್ಲಿಮೆಂಟ್ಸ್ ಗ್ರೀಟಿಂಗ್ ಅಂತ ಬರೆದ್ಬಿಟ್ಟು ಅಲ್ಲಿ ನಾನು ಪ್ರಿಂಟ್ ಹಲೋನ ಓವರ್ ರೈಡ್ ಮಾಡ್ತಿದ್ದೆ, ರೈಟ್. ಅದನ್ನು ಕೂಡ ಮಾಡಿಬಿಡೋಣ, ಕನ್ಫ್ಯೂಷನ್ ಆಗೋದು ಬೇಡ ನಿಮಗೆ. ಮೈ ಗ್ರೀಟಿಂಗ್, ಓಕೆ, ಮೈ ಗ್ರೀಟಿಂಗ್ ಆಲ್ರೆಡಿ ಇದೆ. ನಾನೇನು ಮಾಡ್ತೀನಿ,
ಮೈ ಗ್ರೀಟಿಂಗ್ ಅಂತ ಆಲ್ರೆಡಿ ಇದೆ. ಓಕೆ, ಇಲ್ಲೇ ಇದೆ ಅಲ್ಲ ಮೈ ಗ್ರೀಟಿಂಗ್. ಇದನ್ನೇ ಏನು ಮಾಡೋಣ ಅಂತಂದರೆ ರಿಮೂವ್ ಮಾಡಿಬಿಡ್ತೀನಿ ನಾನು. ವ್ಯಾಲಿಡೇಟರ್ ಬದಲು ಇಂಪ್ಲಿಮೆಂಟ್ಸ್ ಗ್ರೀಟಿಂಗ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ. ಈಗ ಇದನ್ನು ಅನ್ಕಮೆಂಟ್ ಮಾಡಿದೆ ಅಂತಂದರೆ ನಾವು ಓವರ್ ರೈಡ್ ಮಾಡಬೇಕಾಗಿರೋದು ಯಾವುದಪ್ಪ, ಒಂದೇ ಒಂದು ಮೆಥಡ್ಡು ಪ್ರಿಂಟ್ ಹಲೋ. ಓಕೆ, ಇಲ್ಲಿ ನಾನೇನು ಮಾಡ್ತೀನಿ, system.out.println ಪ್ರಿಂಟಿಂಗ್ ದಿ ಹಲೋ ವರ್ಲ್ಡ್ ಇದನ್ನು ಬರೀತಿದ್ವಿ, ರೈಟ್? ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್. ನಾನು ಒಂದು ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ, ಅದನ್ನು ಓವರ್ ರೈಡ್ ಮಾಡ್ತಾ ಇದ್ದೀನಿ, ಅದನ್ನು ಈ ಮೆಥಡ್ನ ನಾನು ಎಲ್ ಬೇಕಾಲ್ ಕಾಲ್ ಮಾಡ್ತೀನಿ, ಈ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಗ್ರೀಟಿಂಗ್ ಅಪ್ಲಿಕೇಶನ್ ಒಳಗಡೆಗೆ ಈ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ, ಮೈ ಗ್ರೀಟಿಂಗ್. ನ್ಯೂ ಮೈ ಗ್ರೀಟಿಂಗ್. ಈಗ mg.print hello. ಈಗ ಇದನ್ನು ರನ್ ಮಾಡ್ತೀನಿ, ಜಸ್ಟ್ ರನ್ ಆಗುತ್ತೆ. ಓಕೆ, ಯಾವುದೋ ಒಂದು ಓಕೆ, ಇಲ್ಲಿ ಇದನ್ನು ಕಮೆಂಟ್ ಮಾಡೋಣ. ಓಕೆ, ಅದನ್ನು ನಾವು ರಿಮೂವ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಅದು ಬರ್ತಿದೆ. ಫೈನ್. ಈಗ ನಾನು ಇದನ್ನು ರನ್ ಮಾಡ್ತೀನಿ. ಸಿ, ನಮಗೆ ಪ್ರಿಂಟಿಂಗ್ ದ ಹಲೋ ವರ್ಲ್ಡ್. ಓಕೆ, ಇದನ್ನು ನಾವು ಮುಂಚೆ ಎಲ್ಲ ಮಾಡಿದ್ದೀವಿ. ಬಟ್ ನಮಗೀಗ ಈ ಒಂದು ಗ್ರೀಟಿಂಗ್ ಒಳಗಡೆಗೆ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇರೋದ್ರಿಂದ ನಾವು ಇದಕ್ಕೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರಿಬೇಕು. ಯಾವ ರೀತಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರಿಬೋದಪ್ಪ, ಇದನ್ನು ತೆಗೆದುಬೇಡ, ಇದೆಲ್ಲ ನಮಗೇನು ಬೇಕಾಗಿಲ್ಲ, ರೈಟ್? ಈ ಒಂದು ಮೈ ಗ್ರೀಟಿಂಗು ನಮಗೆ ಯೂಸ್ಲೆಸ್, ಇದು ಕೂಡ ನಮಗೆ ಬೇಕಾಗಿಲ್ಲ. ಓಕೆ, ಬಟ್ ಸ್ಟಿಲ್ ಅದು ನಾವು ಹಾಗೆ ಅದೇನಾರ ಇರಲಿ, ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಡ. ಅದನ್ನು ಜಸ್ಟ್ ಅಂಡು ಮಾಡಿಬಿಡ್ತೀನಿ. ನಿಮಗೂ ಕನ್ಫ್ಯೂಷನ್ ಆಗೋದು ಬೇಡ. ಲೆಟ್ ಮೀ ಅಂಡು ದಿಸ್. ಓಕೆ, ಪರ್ಫೆಕ್ಟ್. ಸೇವ್ ಮಾಡೋಣ. ಓಕೆ, ಈಗ ಈ ಕ್ಲಾಸ್ನ ಕ್ಲೋಸ್ ಮಾಡಿಬಿಡ್ತೀನಿ. ನಮ್ಮ ಹತ್ರ ಈಗ ಗ್ರೀಟಿಂಗ್ ಇದೆ, ವಿಚ್ ಇಸ್ ಅನ್ ಇಂಟರ್ಫೇಸ್ ವಿಚ್ ಕಂಟೈನ್ಸ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್. ಈಗ ಗ್ರೀಟಿಂಗ್ ಅಪ್ಲಿಕೇಶನ್ ಇದೆಯಲ್ಲ, ಇಲ್ಲಿ ನಾನೇನು ಮಾಡ್ತೀನಿ, ವಿ ಕ್ಯಾನಾಟ್ ಕ್ರಿಯೇಟ್, ಫಸ್ಟ್ ಆಫ್ ಆಲ್ ಇದು ಇಂಟರ್ಫೇಸ್, ಇದಕ್ಕೆ ಆಬ್ಜೆಕ್ಟ್ ಅಂತೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ ನಾವು. ಬಟ್ ಇದಕ್ಕೆ ಒಂದು ರೆಫರೆನ್ಸ್ ವೇರಿಯೇಬಲ್ ಕ್ರಿಯೇಟ್ ಮಾಡ್ಬೋದಾ ನಾವು? ಆಬ್ವಿಯಸ್ಲಿ ಕ್ರಿಯೇಟ್ ಮಾಡ್ಬೋದು, ಅದರಲ್ಲೇನು ತಪ್ಪಿಲ್ಲ. ಹಾಗಾದರೆ ಒಂದು ರೆಫರೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡೋಣ. ಗ್ರೀಟಿಂಗ್, ಇದು ನಾನು ಗ್ರೀಟಿಂಗ್ ಅಂತ ಕರಿತೀನಿ. ಈಗ ಈಕ್ವಲ್ ಟು ಹಾಕಿದ ಮೇಲೆ ನಾನು ಮುಂಚೆಗೆ ಏನು ಹೇಳಿದ್ದೆ, ನಾವು ಒಂದು ಅನಾನಿಮಸ್ ಫಂಕ್ಷನ್ ಸಿಂಟ್ಯಾಕ್ಸ್ ಏನಿತ್ತು ನಮ್ಮ ಒಂದು ಲ್ಯಾಂಬ್ಡಾಗೆ, ಇಟ್ ಜಸ್ಟ್ ಹ್ಯಾವ್ ದಿ ಬ್ರಾಕೆಟ್ಸ್ ಮತ್ತು ಈ ಒಂದು ಸಿಂಬಲ್ಲು ಹೈಫನ್ ಮತ್ತು ಗ್ರೇಟರ್ ದ್ಯಾನ್ ಸಿಂಬಲ್ಲು. ಇಲ್ಲಿ ನಾವು ಆ ಲಾಜಿಕ್ನ ಬರಿತಾ ಇದ್ವಿ, ರೈಟ್? ದಿಸ್ ಈಸ್ ಅವರ್ ಸಿಂಟ್ಯಾಕ್ಸ್. ಸೇಮ್ ಸಿಂಟ್ಯಾಕ್ಸ್ನ ಇಲ್ಲೂ ಬರೆಯೋಣ. ಏನು? ಐ ಆಮ್ ಗೋಯಿಂಗ್ ಟು ಆ್ಯಡ್ ದಿ ಎಂಟಿ ಬ್ರಾಕೆಟ್ಸ್. ಓಕೆ, ಇಲ್ಲಿ ಎಂಟಿ ಬ್ರಾಕೆಟ್ಸ್ನ ಏನಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ, ನಾವು ಬರಿತಾ ಇರೋದು ಯಾವ ಮೆಥಡ್ಗೆ ಇಂಪ್ಲಿಮೆಂಟೇಷನ್ ಕೊಡ್ತಾ ಇದ್ದೀವಿ, ನಾವು ಬರಿತಿರೋದು ಈ ಒಂದು ಮೆಥಡ್ಡಿಗೆ, ಹೌದಾ? ಈ ಮೆಥಡ್ಡಿಗೆ ಏನಾದ್ರು ಪ್ಯಾರಾಮೀಟರ್ ನಾವು ಪಾಸ್ ಮಾಡ್ತಾ ಇದ್ದೀವಾ? ವಿ ಆರ್ ನಾಟ್ ಪಾಸಿಂಗ್ ಎನಿ ಪ್ಯಾರಾಮೀಟರ್. ಸೊ ಹಾಗಾಗಿ ಇಲ್ಲೂ ಕೂಡ ನಾವು ಯಾವುದೇ ಥರ ಪ್ಯಾರಾಮೀಟರ್ನ ಪಾಸ್ ಮಾಡಲ್ಲ. ಅದಾದಮೇಲೆ ನೆಕ್ಸ್ಟ್ ಏನಿದೆ, ಈ ಒಂದು ಲ್ಯಾಂಬ್ಡಾ ಸಿಂಬಲ್ ಇದೆ, ನಾವು ಆ ಲ್ಯಾಂಬ್ಡಾ ಸಿಂಬಲ್ನ ಬರೆಯೋಣ. ಅದಾದಮೇಲೆ ಏನು? ಫ್ಲವರ್ ಬ್ರಾಕೆಟ್ಸ್. ಓಕೆ, ಈ ಫ್ಲವರ್ ಬ್ರಾಕೆಟ್ಸ್ ಒಳಗಡೆಗೆ ನಾವು ಬಾಡಿನ ಬರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ system.out.println ನಾನೇನು ಮಾಡ್ತೀನಿ, ಹಲೋ ವರ್ಲ್ಡ್. ಓಕೆ, ಈ ಒಂದು ಪ್ರೊವೈಡ್ ಮಾಡಿದಾಗ ಇದನ್ನು system.out.println ಬರೆದಾಗ ನಮಗೆ ಈ ಒಂದು ಬ್ರಾಕೆಟ್ಸ್ ಒಳಗಡೆಗೆ ಈ ಒಂದು ಬಾಡಿನ ಬರಿತಾ ಇದ್ವಿ. ಅಂದರೆ ಈ ಎಂಟೈರ್ ಬ್ಲಾಕ್ ಆಫ್ ಕೋಡ್ ಒಳಗಡೆ ಬರೆಯೋದು ಏನಾರು ಆಗಿರ್ಬೋದು, ಬಿಸ್ನೆಸ್ ಲಾಜಿಕ್ ಆಗಿರ್ಬೋದು, ಏನಾದರೂ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಎನಿಥಿಂಗ್. ನಾನು ಸಿಂಪಲ್ಲಾಗಿ ಹಲೋ ವರ್ಲ್ಡ್ ಅಂತ ಬರೆದಿದ್ದೀನಿ ಅಷ್ಟೇ, ರೈಟ್? ಈಗ ನನಗೆ ಈ ರೆಫರೆನ್ಸ್ ವೇರಿಯೇಬಲ್ ಸಿಕ್ತು. ಓಕೆ, ಗ್ರೀಟಿಂಗ್ ಅನ್ನೋ ಇಂಟರ್ಫೇಸಿನ ರೆಫರೆನ್ಸ್ ವೇರಿಯೇಬಲ್ ಇದೆ. ಅದ್ರ ಒಳಗಡೆ ಇರೋ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ಡಿಗೆ ನಾನು ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡಿದ್ದೀನಿ. ಸಿಂಪಲ್, ರೈಟ್? ಈಗ ಏನು ಮಾಡ್ತೀನಿ, ಈ ಬ್ಲಾಕ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡಬೇಕು. ನನಗೆ ಇದು ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಏನು ಮಾಡಬೇಕು, ಈ ರೆಫರೆನ್ಸ್ ವೇರಿಯೇಬಲ್ನ ಯೂಸ್ ಮಾಡಿ ಈ ಮೆಥಡ್ನ ಕಾಲ್ ಮಾಡ್ತೀವಿ. ಓಕೆ, ಏನು ಮಾಡೋಣ, ಗ್ರೀಟಿಂಗ್ ಡಾಟ್, ಈ ಡಾಟ್ ಇಟ್ಟ ತಕ್ಷಣ ನಿಮಗೆ ನೋಡ್ಬೋದು ಪ್ರಿಂಟ್ ಹಲೋ ಅನ್ನೋ ಮೆಥಡ್ಡು ನಮಗೆ ಕಾಲ್ ಮಾಡ್ಬೋದು. ಓಕೆ, ಇಲ್ಲಿ ನಾನು ಈ ಮೆಥಡ್ನ ಕಾಲ್ ಮಾಡ್ತೀನಿ. ಈ ಮೆಥಡ್ನ ಕಾಲ್ ಮಾಡಿದ ಮೇಲೆ ಅಷ್ಟೇ, ಮುಗೀತು. ಈಗ ಜಸ್ಟ್ ನಾನು ರನ್ ಮಾಡ್ತೀನಿ. ಯು ಸ್ಟಿಲ್ ಸಿ ದ ಸೇಮ್ ಮೆಸೇಜ್ ಹಲೋ ವರ್ಲ್ಡ್. ಈ ಹಲೋ ವರ್ಲ್ಡ್ನ ನೋಡ್ತೀರ, ರೈಟ್? ಈಗ ನಾವೇನು ಮಾಡಿದ್ವಿ, ಈ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ಗೆ ಇಂಪ್ಲಿಮೆಂಟೇಷನ್ನ ನಾವು ಇಲ್ಲಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಮುಖಾಂತರ ನಾವು ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡಿದ್ವಿ. ಅದಕ್ಕೋಸ್ಕರನೇ ಇಲ್ಲಿ ನಾವು ಯಾವುದೇ ಥರದ ನೇಮ್ನ ಕೊಡದೇ ಇರೋ ಕಾರಣನೇ ಈ ಒಂದು ಫಂಕ್ಷನಲ್ ಇಂಟರ್ಫೇಸ್ ಒಳಗಡೆ ಒಂದೇ ಒಂದು ಮೆಥಡ್ನ ನಾವು ಬರೆದಿದ್ದೀವಿ. ಆವಾಗ ಈ ಒಂದು ಕಂಪೈಲರಿಗೆ ಗೊತ್ತಾಗುತ್ತೆ, ಓಕೆ, ನೀನು ಕ್ರಿಯೇಟ್ ಮಾಡ್ತಿರೋದು ಗ್ರೀಟಿಂಗ್ ಅನ್ನೋ ರೆಫರೆನ್ಸ್ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀವಿ, ಹೌದಾ? ಇಲ್ಲಿ ಓಕೆ, ನೀನು ಗ್ರೀಟಿಂಗ್
ರೆಫರೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿರೋದ್ರಿಂದ ಈ ಗ್ರೀಟಿಂಗ್ ಒಳಗಡೆಗೆ ಓನ್ಲಿ ಒಂದೇ ಒಂದು ಮೆಥಡ್ ಇದೆ. ಓಕೆ, ಇಟ್ ಈಸ್ ಅನ್ ಫಂಕ್ಷನಲ್ ಇಂಟರ್ಫೇಸ್. ಒಂದೇ ಒಂದು ಮೆಥಡ್ ಇದೆ. ನೀನು ಏನೇ ಇಲ್ಲಿ ಇಂಪ್ಲಿಮೆಂಟೇಷನ್ ಪ್ರೊವೈಡ್ ಮಾಡಿದ್ರು ಅದು ಈ ಒಂದು ಮೆಥಡ್ಡಿಗಾಗಿರುತ್ತೆ ಅಂತ ಆ ಕಂಪೈಲರಿಗೆ ಗೊತ್ತಾಗುತ್ತೆ, ರೈಟ್. ಅದೇ ಮಲ್ಟಿಪಲ್ ಮೆಥಡ್ಸ್ ಬರೆದಿದೆ ಅಂತಂದರೆ ಅದಕ್ಕೆ ಗೊತ್ತಾಗ್ತಿರ್ಲಿಲ್ಲ, ರೈಟ್. ಆ ಒಂದು ಕಂಪೈಲರಿಗೆ ಗೊತ್ತಾಗ್ತಿರಲಿಲ್ಲ ನೀನು ಯಾವ ಮೆಥಡ್ಡಿಗೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಪ್ರೊವೈಡ್ ಮಾಡ್ತಿದೀಯಾ. ಮಲ್ಟಿಪಲ್ ಮೆಥಡ್ಸ್ ಇದೆ ಅಂತ ಆಂಬಿಗ್ಯುಟಿ ಕನ್ಫ್ಯೂಷನ್ ಆಗ್ತಿತ್ತು, ರೈಟ್. ಈಗ ನಾವು ಇಲ್ಲಿ ಏನೇ ಪ್ರೊವೈಡ್ ಮಾಡಿದ್ರೂ ಆ ಒಂದು ಮೆಥಡ್ಡಿಗೆ ನಾವು ಪ್ರೊವೈಡ್ ಮಾಡಿದ್ದೀವಿ ಇಂಪ್ಲಿಮೆಂಟೇಷನ್ ಅಂತ ಗೊತ್ತಾಗುತ್ತೆ. ನಾರ್ಮಲ್ ಒಂದು ಸಲ ನಮಗೆ ಇದು ಸಿಕ್ಕ ಮೇಲೆ ವಿ ಕ್ಯಾನ್ ಕಾಲ್ ದಟ್ ಮೆಥಡ್ ಜಸ್ಟ್ ಲೈಕ್ ಒಂದು ನಾರ್ಮಲ್ ಮೆಥಡ್ ಕಾಲ್ ಮಾಡ್ದಂಗೆ ಕಾಲ್ ಮಾಡ್ತೀವಿ. ಬಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಓಕೆ ಇದರಲ್ಲಿ ಏನು ಮಹಾ ಇದೆ ಅಂತ ನೀವು ಕೇಳ್ಬೋದು. ಬಟ್ ದ ಪ್ರಾಬ್ಲಮ್ ಈಸ್ ನಾವು ಫಾರ್ ದ ಸೇಮ್ ಮೆಥಡ್, ಈ ಒಂದು ಮೆಥಡ್ಡಿಗೆ ನಾನು ಮಲ್ಟಿಪಲ್ ಇಂಪ್ಲಿಮೆಂಟೇಷನ್ಸ್ನ ಪ್ರೊವೈಡ್ ಮಾಡ್ಬೋದು. ದಟ್ ಈಸ್ ದ ಅಡ್ವಾಂಟೇಜ್. ಫಾರ್ ಎಕ್ಸಾಂಪಲ್, ಈಗ ನಾನೇನು ಮಾಡಿದ್ದೀನಿ, ಜಸ್ಟ್ ಒಂದು ರೆಫರೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ ಗ್ರೀಟಿಂಗ್ ಅಂತೇಳಿ. ಈಗ ನಾನು ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ. ಓಕೆ, ಗ್ರೀಟಿಂಗ್ 1 ಈಸ್ ಈಕ್ವಲ್ ಟು, ಹಿಯರ್ ಐ ವಿಲ್ ಗಿವ್ ಅ ಡಿಫ್ರೆಂಟ್ ಇಂಪ್ಲಿಮೆಂಟೇಷನ್. ಇಲ್ಲಿ ನಾನು ಬೇರೆ ಇಂಪ್ಲಿಮೆಂಟೇಷನ್ನ ಕೊಡ್ತೀನಿ. ನಾನು system.out.println ಮೈ ಸೆಕೆಂಡ್ ಅಪ್ಲಿಕೇಶನ್, ಹೌದಾ, ನನ್ನ ಸೆಕೆಂಡ್ ಅಪ್ಲಿಕೇಶನ್ ಅಂತ ಒಂದು ಬರೆದಿದ್ದೀನಿ. ಈಗ ಇದನ್ನು ಕಾಲ್ ಮಾಡಬೇಕು ಅಂತಂದರೆ ಐ ವಿಲ್ ಯೂಸ್ ದಿಸ್ ಆಬ್ಜೆಕ್ಟ್ ರೆಫರೆನ್ಸ್. ಈ ಒಂದು ಆಬ್ಜೆಕ್ಟ್ ರೆಫರೆನ್ಸ್ನ ಯೂಸ್ ಮಾಡ್ತೀನಿ. greeting1.print hello. ಈಗೇನಾಗುತ್ತೆ, ನನಗೆ ಈ ಮೆಥಡ್ ಕಾಲ್ ಮಾಡಿದಾಗ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ, ಈ ಮೆಥಡ್ನ ಕಾಲ್ ಮಾಡಿದಾಗ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಅಂದರೆ ನಾನು ಆ ಒಂದು ಸೇಮ್ ಮೆಥಡ್ಗೆ ಐ ಆಮ್ ಗಿವಿಂಗ್ ಅ ಮಲ್ಟಿಪಲ್ ಇಂಪ್ಲಿಮೆಂಟೇಷನ್ಸ್, ಹೌದಾ. ದಟ್ ಈಸ್ ದ ಅಡ್ವಾಂಟೇಜ್, ದಟ್ ಈಸ್ ದ ಬ್ಯೂಟಿ. ಅದಕ್ಕೋಸ್ಕರನೇ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೆ. ಅಂದರೆ ಸೊ ಫ್ಲೆಕ್ಸಿಬಲ್ ಇದೆ, ಹೌದಾ. ಈಗ ನಾನು ರನ್ ಮಾಡ್ತೀನಿ, ನೀವು ನೋಡ್ಬೋದು. ವಿ ಗೆಟ್ 2 ಸ್ಟೇಟ್ಮೆಂಟ್ಸ್, 1 ಹಲೋ ವರ್ಲ್ಡ್, ಮೈ ಸೆಕೆಂಡ್ ಅಪ್ಲಿಕೇಶನ್. ಎಷ್ಟು ಈಸಿಯಾಗಿ ನಾನು ಈ ಒಂದು ಮೆಥಡ್ಗೆ ಮಲ್ಟಿಪಲ್ ಪ್ರೀವಿಯಸ್ಲಿ ನಾನು ಇದಕ್ಕೆ ಮಲ್ಟಿಪಲ್ ಇಂಪ್ಲಿಮೆಂಟೇಷನ್ ಕೊಡಬೇಕಾಗಿದ್ರೆ ಏನು ಮಾಡಬೇಕಾಗಿತ್ತು, ಇನ್ನೊಂದು ಕ್ಲಾಸ್ನ ಫಸ್ಟ್ ಈ ಸ್ಟೇಟ್ಮೆಂಟಿಗೆ ಈ ಒಂದು ಹಲೋ ವರ್ಡ್ ಅನ್ನೋದಕ್ಕೆ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಓವರ್ ರೈಡ್ ಮಾಡ್ತಿದ್ದೆ. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ನಾನು ಈ ಮೆಥಡ್ನ ಪ್ರೊವೈಡ್ ಮಾಡ್ತಾ ಇದ್ದೆ. ಅಲ್ಲಿ ಓವರ್ ರೈಡ್ ಮಾಡಿ ಈ ಒಂದು ಸ್ಟೇಟ್ಮೆಂಟ್ನ ಪ್ರೊವೈಡ್ ಮಾಡ್ತೀನಿ. ಅಂದರೆ ನಾನು ಮಲ್ಟಿಪಲ್ ಕ್ಲಾಸಸ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಮಲ್ಟಿಪಲ್ ವರ್ಷನ್ಸ್ ಮಲ್ಟಿಪಲ್ ಟೈಮ್ಸ್ ನಾನು ಓವರ್ ರೈಡ್ ಮಾಡಬೇಕಾಗಿತ್ತು. ಅಂದರೆ ಲೆಟ್ಸ್ ಸೇ ಸಪೋಸ್ ಥಿಂಕ್ ಆಫ್ ಇಟ್ ಲೈಕ್ ಇದನ್ನು ಪೇಮೆಂಟ್ ಅಂತ ಅಂದ್ಕೊಳ್ಳಿ. ಓಕೆನಾ, ಇಲ್ಲೇನೋ ಒಂದು ಪೇಮೆಂಟ್ ಅಂತ ಬರೆದಿದ್ದೀನಿ ಅಂತ ಅಂದ್ಕೊಳ್ಳಿ. ಈ ಪೇಮೆಂಟ್ನ ನಾನು ಮಾಡಬೇಕಂದಾಗ ಗೂಗಲ್ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಫೋನ್ಪೇದು ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ, ಪೇಟಿಎಮ್ದು ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ, ಹಾಗೆಯೇ ಬೇರೆ ಬೇರೆ ಪೇಮೆಂಟ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ. ಅವಾಗ ನಾನು ಏನು ಮಾಡಬೇಕಾಗಿತ್ತು, ಆ ಪ್ರತಿಯೊಂದೊಂದು ಕ್ಲಾಸನ್ನು ಕ್ರಿಯೇಟ್ ಮಾಡಬೇಕಾಗಿತ್ತು. ಫೋನ್ಪೇ ಪೇಮೆಂಟ್ ಇಂಪ್ಲಿಮೆಂಟ್ಸ್ ಪೇಮೆಂಟ್, ಗೂಗಲ್ ಪೇ ಪೇಮೆಂಟ್ ಇಂಪ್ಲಿಮೆಂಟ್ಸ್ ಪೇಮೆಂಟ್, ಪೇಟಿಎಮ್ ಇಂಪ್ಲಿಮೆಂಟ್ಸ್ ಪೇಮೆಂಟ್ ಅಂತ ಕೊಡಬೇಕಾಗಿತ್ತು. ಅಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದೆ, ಅಲ್ಲಿ ಮೆಥಡ್ನ ಓವರ್ ರೈಡ್ ಮಾಡಿ. ಬಟ್ ಈಗ ವಿತ್ ದಿಸ್ ನಾನು ಇಲ್ಲೇ ಅದನ್ನು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಇಲ್ಲೇ ನಮಗೆ ಎಷ್ಟು ವರ್ಷನ್ಸ್ ಬೇಕೋ ಅಷ್ಟು ಇಂಪ್ಲಿಮೆಂಟೇಷನ್ನ ನಾನು ಈಸಿಯಾಗಿ ಪ್ರೊವೈಡ್ ಮಾಡ್ಬೋದು. ದಟ್ ಈಸ್ ದ ಅಡ್ವಾಂಟೇಜ್, ರೈಟ್. ಓಕೆ, ನಿಮಗೆ ನೋಡಲಿಕ್ಕೆ ಇದು ಭಾಳ ಸಿಂಪಲ್ ಅನ್ನಿಸ್ಬೋದು ಅಥವಾ ಕನ್ಫ್ಯೂಷನ್ ಅನ್ನಿಸ್ಬೋದು. ಏನಪ್ಪ ಏನೋ ಬರೆದಿದ್ದಾರೆ, ಇಲ್ಲೇನೋ ಫಸ್ಟ್ ರೆಫರೆನ್ಸ್ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದಾರೆ, ಅದಾದಮೇಲೆ ಇಲ್ಲೇನೋ ಬಾಡಿ ಬರೆದಿದ್ದಾರೆ, ಅದಾದಮೇಲೆ ಮತ್ತೆ ಆ ಒಂದು ರೆಫರೆನ್ಸ್ ವೇರಿಯೇಬಲ್ನ ಯೂಸ್ ಮಾಡಿ ಮತ್ತೆ ಮೆಥಡ್ನ ಕಾಲ್ ಮಾಡ್ತಿದ್ದಾರೆ ಅಂತ 100% ನಿಮಗೆ ಕನ್ಫ್ಯೂಷನ್ ಆಗ್ತಿರುತ್ತೆ. ಬಟ್ ನಾನು ಮುಂಚೆಗೆ ಹೇಳಿದ್ನಲ್ಲ, ನಿಮಗೆ ಫಸ್ಟಿಗೆ ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಬಿಕಾಸ್ ನಿಮಗೆಲ್ಲ ನೋಡ್ತಾ ಇರ್ತೀರ ಅಷ್ಟೇ ಬರೀ ಕಣ್ಣಿಂದ. ಬಟ್ ಒನ್ಸ್ ಯು ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ಇಟ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿ ಪವರ್, ದೆನ್ ಯು ವಿಲ್ ಲವ್ ದಿಸ್ ಫೀಚರ್. ನೀವು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ಇದೆ ಇದು ಅಂತೇಳಿ. ಓಕೆ, ನೋಡಲಿಕ್ಕೆ ನಿಮಗೆ ಡಿಫಿಕಲ್ಟಿ ಅನಿಸುತ್ತೆ, ಏನೋ ಕನ್ಫ್ಯೂಷನ್ ಅನಿಸುತ್ತೆ. ಬಟ್ ರಿಮೆಂಬರ್ ದಿಸ್, ಪ್ರಾಕ್ಟೀಸ್ ಆವಾಗಲೇ ನಿಮಗೆ ಹ್ಯಾಂಡ್ಸ್ ಆನ್ ಸಿಗೋದು. ನನಗೆ ಭಾಳ ಯೂಸ್ ಟು ಆಗಿದ್ದೀನಿ. ಏನಕ್ಕಪ್ಪ ಅಂತಂದರೆ ನಾನು ಇದನ್ನು ಡೇ ಟು ಡೇ ಡೆವಲಪ್ಮೆಂಟಲ್ಲಿ ಯೂಸ್ ಮಾಡ್ತಾನೆ ಇರ್ತೀನಿ. ಐ ಆಮ್ ವೆರಿ ಯೂಸ್ ಟು ಇಟ್, ಹೌದಾ. ನಾನು ಎಕ್ಸ್ಪೀರಿಯನ್ಸ್ ಇದ್ದೀನಿ. ಬಟ್ ನೀವು ಫ್ರೆಷರ್ ಇದ್ದೀರಾ ಅಂತಂದರೆ ನಿಮಗೆ ಡೆಫಿನೆಟ್ಲಿ ಕನ್ಫ್ಯೂಷನ್ ಆಗುತ್ತೆ. ಮೇಕ್ ಶ್ಯೂರ್ ದಟ್ ಪ್ರಾಕ್ಟೀಸ್ ಇಟ್ ಮಲ್ಟಿಪಲ್ ಟೈಮ್ಸ್, ರೈಟ್. ಈಗೇನು ಮಾಡೋಣ, ಓಕೆ, ಒಂದೇನೋ ಅರ್ಥ ಮಾಡ್ಕೊಂಡ್ವಿ, ಒಂದೇನೋ ಕಲ್ತ್ವಿ. ಈಗ ಇಲ್ಲಿ ನಾವು ಬರೆದಿರೋದು ಸಿಂಪಲ್ ಮೆಥಡ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಇದರಲ್ಲಿ ಯಾವುದೇ ತರಹದ ಇದಿಲ್ವಾ, ಏನದು ಆಕ್ಸೆಪ್ಟ್ ಮಾಡ್ಕೊತಿಲ್ಲ ಪ್ಯಾರಾಮೀಟರು, ಯಾವುದೇ ತರಹದ ರಿಟರ್ನ್ ಟೈಪ್ ಇಲ್ಲ, ಏನೂ ಇಲ್ಲ. ಹಾಗಾಗಿ ಸಿಂಪಲ್ ಇದೆ, ಹೌದಾ. ಈಗ ಇದನ್ನು ನಾನು ಏನು ಮಾಡ್ಬೋದಪ್ಪ ಅಂದರೆ ಇನ್ನೂ ಈಸಿಯಾಗಿ ಮಾಡೋದಕ್ಕೆ, ಅಂದರೆ ಇನ್ನೂ ಶಾರ್ಟ್ ಮಾಡ್ಬೋದು. ಓಕೆನಾ, ಅದಕ್ಕೆ ಏನು ಮಾಡ್ಬೋದಪ್ಪ ಅಂತಂದರೆ ನಾನು ಮುಂಚೆಗೆ ಹೇಳ್ದಂಗೆ, ಇಫ್ ದೆರ್ ಈಸ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಯು ಡೋಂಟ್ ಇವನ್ ನೀಡ್ ದಿಸ್ ಕರ್ಲಿ ಬ್ರೇಸಸ್. ಇದನ್ನು ಕೂಡ ನಾನು ರಿಮೂವ್ ಮಾಡೋಣ. ಇದು ಕೂಡ ನಿಮಗೆ ಬೇಕಾಗೇ ಇಲ್ಲ. ಓಕೆ, ಐ ವಿಲ್ ಜಸ್ಟ್ ಪುಟ್ ಇಟ್ ಇನ್ ಸಿಂಗಲ್ ಲೈನ್. ಸಿ ಹೌ ಈಸಿ ಇಟ್ ಈಸ್. ಜಸ್ಟ್ ಒನ್ ಲೈನಲ್ಲಿ ಒಂದು ಇಂಪ್ಲಿಮೆಂಟೇಷನ್ ಪ್ರೊವೈಡ್ ಮಾಡ್ದಂಗೆ ನಾವು, ಹೌದಾ. ಇಲ್ಲೂ ಅಷ್ಟೇ, ಐ ಡೋಂಟ್ ನೀಡ್ ದಿಸ್, ಐ ವಿಲ್ ಜಸ್ಟ್ ರಿಮೂವ್ ದಿಸ್. ಓಕೆ,
ಪರ್ಫೆಕ್ಟ್. 2 ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಬರೆದಿದ್ದೀನಿ ನಾನು, ರೈಟ್? ಓಕೆ, ನಾವೀಗ ಕ್ರಿಯೇಟ್ ಮಾಡಿದ್ದು ಒಂದು ಸಿಂಪಲ್ ಮೆಥಡ್ಡು. ಈಗೇನು ಮಾಡೋಣ, ಈ ಮೆಥಡ್ನ ಸ್ಲೈಟ್ಲಿ ಇಂಪ್ರೂವ್ ಮಾಡೋಣ. ಓಕೆ, ನಾನು ಇದನ್ನು ಪ್ರಿಂಟ್ ಹಲೋ ಇರೋದನ್ನು ನಾನೇನು ಮಾಡ್ತೀನಪ್ಪ ಅಂತಂದರೆ ಸಿಂಪಲಾಗಿ ಲೆಟ್ಸ್ ಸೇ ಪ್ರಿಂಟ್ ಮೈ ನೇಮ್ ಅಂತಿದೆ. ಇಲ್ಲಿ ನನ್ನ ನೇಮ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಸ್ಟ್ರಿಂಗ್ ನೇಮ್, ರೈಟ್? ಈಗ ಇಲ್ಲಿ ಬರೆದಿದ್ದೀನಿ. ನಾನು ಈ ಗ್ರೀಡಿಂಗ್ ಅಪ್ಲಿಕೇಶನಿಗೆ ಹೋದ ತಕ್ಷಣ ನನಗೆ ಎರರ್ ಬರೋಕ್ಕೆ ಶುರು ಆಗುತ್ತೆ. ಏನಕ್ಕೆ ಅಂತಂದರೆ, ಓಕೆ ಅಪ್ಪ, ನೀನು ಯೂಸ್ ಮಾಡ್ತಿರೋದು ಗ್ರೀಟಿಂಗ್. ಓಕೆ, ಈ ಒಂದು ರೆಫರೆನ್ಸ್ ವೇರಿಯೇಬಲ್ನ ಯೂಸ್ ಮಾಡಿದೆಯಾ. ಈ ರೆಫರೆನ್ಸ್ ವೇರಿಯೇಬಲಲ್ಲಿ ಫಸ್ಟ್ ಆಫ್ ಆಲ್ ಈ ರೆಫರೆನ್ಸ್ ವೇರಿಯೇಬಲ್ ನೀನು ಯೂಸ್ ಮಾಡೋದ್ರಿಂದ ಇದು ಫಂಕ್ಷನಲ್ ಇಂಟರ್ಫೇಸು ಗ್ರೀಟಿಂಗ್ ಅನ್ನೋದು. ಇದರೊಳಗಡೆ ಇರೋದು ಒಂದೇ ಒಂದು ಮೆಥಡ್ಡು ಪ್ರಿಂಟ್ ಮೈ ನೇಮ್ ಅಂತೇಳಿ. ಅದು ಒಂದು ನೇಮ್ನ ಒಂದು ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ನೀನು ನೋಡಿದ್ರೆ ಅಕ್ಸೆಪ್ಟೇ ಮಾಡ್ಕೊತಾ ಇಲ್ಲ, ನನಗೆ ಕನ್ಫ್ಯೂಸ್ ಆಗ್ತಿದೆ. ಓಕೆ, ನಾವು ಕೂಡ ಇಲ್ಲಿ ಆ ಒಂದು ವೇರಿಯೇಬಲ್ನ ಪಾಸ್ ಮಾಡಬೇಕಾಗತ್ತೆ, ರೈಟ್? ನಾನೇನು ಮಾಡ್ತೀನಿ, ಇಲ್ಲಿ ಸಿಂಪಲಾಗಿ ಒಂದು ವೇರಿಯೇಬಲ್ನ ಪಾಸ್ ಮಾಡ್ತೀನಿ, ಸ್ಟ್ರಿಂಗ್ ನೇಮ್ ಅಂತೇಳಿ. ಓಕೆ, ಇಲ್ಲೂ ಕೂಡ ಸ್ಟ್ರಿಂಗ್ ನೇಮ್ ಅಂತ ನಾನು ಒಂದು ವೇರಿಯೇಬಲ್ನ ಪಾಸ್ ಮಾಡ್ತೀನಿ, ರೈಟ್? ಈಗ ಅದನ್ನು ಪ್ರಿಂಟ್ ಮಾಡೋಣ. ಜಸ್ಟ್ ಐ ಚೇಂಜ್ ದಿಸ್ ಟು ಮೈ ನೇಮ್. ಇಲ್ಲಿ ಆ ನೇಮ್ನ ಪ್ರಿಂಟ್ ಮಾಡೋಣ. ಇಲ್ಲೂ ಕೂಡ ಅಷ್ಟೇ, ಐ ಜಸ್ಟ್ ಚೇಂಜ್ ದಿಸ್ ಟು ಮೈ ಫಾದರ್ ನೇಮ್. ಇಲ್ಲಿ ಐ ಜಸ್ಟ್ ಗಿವ್ ಮೈ ಫಾದರ್ ನೇಮ್. ಓಕೆ, ಪರ್ಫೆಕ್ಟ್. ಈಗ ನಾನು ಇಲ್ಲಿ ಕಾಲ್ ಮಾಡಬೇಕಾದ್ರೆ ಈ ಮೆಥಡ್ ಬದಲು ಯಾವ ಮೆಥಡ್ ವಿಚ್ ಈಸ್ ಅವೈಲಬಲ್, ಯಾವ ಮೆಥಡ್ ಇದೆಯಲ್ಲ ಅದು ಪ್ರಿಂಟ್ ಮೈ ನೇಮ್. ಇಲ್ಲಿ ನನ್ನ ನೇಮ್ನ ಪಾಸ್ ಮಾಡ್ತೀನಿ, ಭೂಷಣ್. ಇಲ್ಲೇನು ಮಾಡ್ತೀನಿ, ಸೇಮ್ ಮೆಥಡ್ನ ಕಾಲ್ ಮಾಡ್ತೀನಿ, ಪ್ರಿಂಟ್ ಮೈ ನೇಮ್. ಇಲ್ಲಿ ಮೈ ಫಾದರ್ ನೇಮ್ನ ಪಾಸ್ ಮಾಡ್ತೀನಿ, ಚಂದ್ರಶೇಖರ್, ರೈಟ್? ಈಗ ಇದನ್ನು ಸೇವ್ ಮಾಡೋಣ. ಈಗ ಇದನ್ನು ರನ್ ಮಾಡ್ತೀನಿ. ವಿ ಶುಡ್ ಸಿ ದ ಸ್ಟೇಟ್ಮೆಂಟ್ಸ್, ಮೈ ನೇಮ್ ಭೂಷಣ್, ಮೈ ಫಾದರ್ ನೇಮ್ ಚಂದ್ರಶೇಖರ್, ರೈಟ್? ನಾನು ಸೇಮ್ ಮೆಥಡಿಗೆ 2 ಇಂಪ್ಲಿಮೆಂಟೇಷನ್ಸ್ನ ಪ್ರೊವೈಡ್ ಮಾಡಿದ್ದೀನಿ. ಏನು ಅಲ್ಲೇನು ಒಂದು ಇದನ್ನು ಪಾಸ್ ಮಾಡಿದ್ದೆ, ಸೇಮ್ ಅದನ್ನು ಇಲ್ಲೂ ಕೂಡ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾವು ಇಲ್ಲಿ ಇದನ್ನು ಪಾಸ್ ಮಾಡೋ ನೆಸೆಸಿಟಿ ಕೂಡ ಇಲ್ಲ. ಓಕೆ, ಆಟೋಮ್ಯಾಟಿಕಲಿ ಅದು ಗೊತ್ತಾಗುತ್ತೆ ನೀನು ಪಾಸ್ ಮಾಡ್ತಿರೋದು ಸ್ಟ್ರಿಂಗ್ಗೆ ಅಂತೇಳಿ. ಬಟ್ ಸ್ಟಿಲ್ ಯು ಕ್ಯಾನ್ ಪಾಸ್ ದಿ ಟೈಪ್ ಆಸ್ ವೆಲ್. ಅದನ್ನು ನೀವು ಪಾಸ್ ಮಾಡದೇ ಇದ್ರೂ ನಡೆಯುತ್ತೆ, ಬಿಕಾಸ್ ಇಟ್ ವಿಲ್ ಬೈ ಡಿಫಾಲ್ಟ್ ಟೇಕ್ ದಿಸ್ ಮೆಥಡ್ ಟೈಪ್. ಈ ಮೆಥಡಿನ ಟೈಪ್ನೇ ಅದು ತಗೊಳುತ್ತೆ. ಓಕೆ, ಪರ್ಫೆಕ್ಟ್. ಅದೇ ರೀತಿ ನೀವು ಇಲ್ಲಿ ಮಲ್ಟಿಪಲ್ ಪ್ಯಾರಾಮೀಟರ್ಸ್ನ ಪಾಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಆ್ಯಡ್ ಅಂತ ಮಾಡ್ತೀನಿ. ಸಿಂಪಲಾಗಿ ನಾವೇನು ಮಾಡೋಣ, ಇಂಟ್ ಎ ಇಂಟ್ ಬಿ, ರೈಟ್? ಇಲ್ಲಿಗ ಇದನ್ನು ಕ್ವಿಕ್ಕಾಗಿ ಚೇಂಜ್ ಮಾಡೋಣ. ಎ ಬಿ ಇಲ್ಲಿ system.out.println ಇದೆಯಲ್ಲ, ನಾವೇನು ಮಾಡೋಣ, ಐದರ್ ನಾನು ಯಾವುದೇ ಥರ ಇಲ್ಲಿ ಕೊಟ್ಟಿರೋದು ನಾನು ವಾಯ್ಡ್ ಆಗಿರೋದ್ರಿಂದ ನಾನು ಜಸ್ಟ್ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡೋದಕ್ಕೆ ನಾನೇನು ಮಾಡ್ತೀನಪ್ಪ ಅಂದರೆ ಇವಿಷ್ಟನ್ನು ರಿಮೂವ್ ಮಾಡಿಬಿಡ್ತೀನಿ. ಜಸ್ಟ್ ಐ ವಿಲ್ ಡೂ ಆ್ಯಡಿಂಗ್ 2 ನಂಬರ್ಸ್. ಜಸ್ಟ್ ಆ್ಯಡ್ ಮಾಡೋಣ, ವಿಚ್ ಈಸ್ ಎ ಪ್ಲಸ್ ಬಿ, ರೈಟ್? ಅದೇ ರೀತಿ ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡೋಣ, ಎ ಮೈನಸ್ ಬಿ. ಇಲ್ಲೇನು ಮಾಡೋಣ, ಜಸ್ಟ್ ಡಿಫರೆನ್ಸ್ ಆಫ್ 2 ನಂಬರ್ಸ್, ರೈಟ್? ಸೇವ್ ಮಾಡೋಣ. ಇಲ್ಲಿ ನಾನೀಗ ಏನು ಮಾಡಬೇಕು, ಮೆಥಡ್ ನೇಮ್ನ ಚೇಂಜ್ ಮಾಡಬೇಕು, ಬಿಕಾಸ್ ನಾನಿಲ್ಲಿ ಕಾಲ್ ಮಾಡಬೇಕಾದ್ರೆ ಮೆಥಡ್ ನೇಮ್ನ ಕೊಡಬೇಕು. ಮೆಥಡ್ ನೇಮ್ ಏನಿದೆ, ಆಬ್ವಿಯಸ್ಲಿ ಇಟ್ ಈಸ್ ಅ ಆ್ಯಡ್. ಇಲ್ಲಿ 2 ನಂಬರ್ನ ಪಾಸ್ ಮಾಡೋಣ, 2, 2. ಇಲ್ಲೂ ಅಷ್ಟೇ, ಗ್ರೀಟಿಂಗ್ 1 ಆ್ಯಡ್. ಬಟ್ ಅಫ್ಕೋರ್ಸ್ ನಾವು ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಬಟ್ ನಾನು ನಿಮಗೆ ತೋರಿಸ್ತಾ ಇರೋದು ಡಿಫ್ರೆಂಟ್ ವರ್ಷನ್ಸ್ನ ನಾವು ಯಾವ ರೀತಿ ಮಲ್ಟಿಪಲ್ ಇಂಪ್ಲಿಮೆಂಟೇಷನ್ನ ಯಾವ ರೀತಿ ಪ್ರೊವೈಡ್ ಮಾಡ್ಬೋದು ಅಂತೇಳಿ. ಸೊ ನಾವು ಇಫ್ ಐ ರನ್ ದಿಸ್, ಯು ಕ್ಯಾನ್ ಸಿ adding 2 numbers 4, difference of 2 numbers which is 2, right? ಸೊ ಈ ರೀತಿ ನಾವು ಇದನ್ನು ಡಿಫ್ರೆಂಟ್ ಇಂಪ್ಲಿಮೆಂಟೇಷನ್ಸ್ನ ಪ್ರೊವೈಡ್ ಮಾಡ್ಬೋದು. ಓಕೆ, ಹಾಗಾದರೆ ಈಗ ಒಂದು ನಾವು ಏನು ಪ್ಯಾರಾಮೀಟರ್ ಇಲ್ಲದೇ ಚೆಕ್ ಮಾಡಿದ್ವಿ, ಇನ್ನೊಂದು ಪ್ಯಾರಾಮೀಟರ್ನ ಪಾಸ್ ಮಾಡಿದ್ವಿ, 1 ಪ್ಯಾರಾಮೀಟರು ಹಾಗೆ ಮಲ್ಟಿಪಲ್ ಪ್ಯಾರಾಮೀಟರ್ಸ್ನ ಚೆಕ್ ಮಾಡಿದ್ವಿ. ನೆಕ್ಸ್ಟ್ ನಾವೇನು ಮಾಡೋಣ,
ಅದೇನಾದರೂ ರಿಟರ್ನ್ ಟೈಪ್ ಇದ್ದರೆ ಯಾವ ರೀತಿ ಬರಿಬೋದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸು. ಇದನ್ನು ನಾನು ರಿಟರ್ನ್ ಟೈಪ್ ಇಂಟ್ ಅಂತ ಕೊಡ್ತೀನಿ. ಇಲ್ಲಿ ಗ್ರೀಟಿಂಗ್ ಅಪ್ಲಿಕೇಶನಲ್ಲಿ ನಾನೇನು ಮಾಡ್ತೀನಿ, system.out.println ಬದಲು ನಾವೇನು ಮಾಡೋಣಪ್ಪ, ಅದನ್ನು ಜಸ್ಟ್ ಆ್ಯಡ್ ಮಾಡೋಣ ಡೈರೆಕ್ಟಾಗಿ. ಓಕೆ, ರಿಟರ್ನ್ a ಪ್ಲಸ್ ಬಿ. ಓಕೆ, ರಿಟರ್ನ್ a ಪ್ಲಸ್ ಬಿ. ಇಲ್ಲೂ ಅಷ್ಟೇ ರಿಟರ್ನ್ a ಮೈನಸ್ ಪಿ. ಓಕೆ, ನಾವಿಲ್ಲೇನು ಮಾಡೋಣ, ಇನ್ಫ್ಯಾಕ್ಟ್ ನಮಗಿಲ್ಲಿ ರಿಟರ್ನ್ ಬೇಕಾಗೇ ಇಲ್ಲ. ಐ ಕ್ಯಾನ್ ರಿಮೂವ್ ದಟ್ ರಿಟರ್ನ್. ನಾನು ರಿಟರ್ನ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಕಂಪಲ್ಸರಿ ವಿ ಶುಡ್ ಎಂಬೆಡೆಡ್ ವಿತ್ ದಿ ಫ್ಲವರ್ ಬ್ರ್ಯಾಕೆಟ್ಸ್. ಆವಾಗ ನಾನು ಫ್ಲವರ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ನಾನು ಇಲ್ಲಿ ರಿಟರ್ನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನೇನು ಮಾಡಬೇಕಾಗುತ್ತೆ, ಐ ಹ್ಯಾವ್ ಟು ರ್ಯಾಪ್ ಇಟ್ ವಿತ್ ಫ್ಲವರ್ ಬ್ರ್ಯಾಕೆಟ್ಸ್. ಸೊ ದಿಸ್ ಈಸ್ ರಿಟರ್ನ್ a ಮೈನಸ್ ಬಿ. ಈಗ ಸೇವ್ ಮಾಡೋಣ. ಈಗ ಇದನ್ನು ರಿಟರ್ನ್ ಮಾಡಿದ ಮೇಲೆ ಅದನ್ನು ನಾವು ಹೋಲ್ಡ್ ಮಾಡಬೇಕು. ಹೌದಾ, ಆ ವ್ಯಾಲ್ಯೂನ ಇಲ್ಲಿ ನಮಗೆ ಆ ವ್ಯಾಲ್ಯೂನ ಹೋಲ್ಡ್ ಮಾಡ್ಬೋದು. ಲೆಟ್ಸ್ ಸೇ ಸಪೋಸ್ ಗ್ರೀಟಿಂಗ್ ಆ್ಯಡ್, ಇಲ್ಲಿ ರಿಸಲ್ಟ್, ಇಲ್ಲಿ ರಿಸಲ್ಟ್ 1 ಅಂತ ಆ್ಯಡ್ ಮಾಡ್ತೀನಿ. ಇಂಟ್ ರಿಸಲ್ಟ್ 1. ಓಕೆ, ಇನ್ನೂ ಸಿಂಪಲ್ಲಾಗಿ ಮಾಡೋದಾದರೆ ಐ ಕ್ಯಾನ್ ಡೈರೆಕ್ಟ್ಲಿ ಪ್ರಿಂಟ್ ದಿ system.out.println. ಇಲ್ಲೇ system.out.println ಆ್ಯಡ್ ಮಾಡೋಣ. ಅವಾಗ ಇನ್ನೂ ಈಸಿ ಆಗುತ್ತೆ. ರೈಟ್, ಪರ್ಫೆಕ್ಟ್. ಇದೆಲ್ಲ ನಿಮಗೆಲ್ಲ ಬೇಸಿಕ್ ಗೊತ್ತಿರುತ್ತೆ, ಇದನ್ನೆಲ್ಲ ನಾನೆಲ್ಲ ಹೇಳ್ಕೊಡೋಕ್ಕಾಗಲ್ಲ, ಸಿಂಪಲ್. ಓಕೆ, ಬಟ್ ದ ಅಡ್ವಾಂಟೇಜ್ ಏನಪ್ಪ ಇಲ್ಲಿ ಅಂತಂದರೆ, ನಾವು ಈ ರಿಟರ್ನ್ ಸಿನ್ಸ್ ಸಿಂಗಲ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನಮಗೆ ಈ ಫ್ಲವರ್ ಬ್ರ್ಯಾಕೆಟ್ಸ್ ಕೂಡ ಬೇಡ. ಈ ಒಂದು ಫ್ಲವರ್ ಬ್ರ್ಯಾಕೆಟ್ಸ್ನ ರಿಮೂವ್ ಮಾಡಿದ್ವಿ ಅಂತಂದರೆ ರಿಟರ್ನ್ ಸ್ಟೇಟ್ಮೆಂಟ್ನ ಕೂಡ ನಾವು ರಿಮೂವ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ, ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸಿ 4 and 2. ರೈಟ್, ಈಗ ಈ ಒಂದು ರಿಟರ್ನ್ ಸ್ಟೇಟ್ಮೆಂಟ್ನ ಕೂಡ ನಾನು ತೆಗೆದುಬಿಡ್ತೀನಿ. ಓಕೆ, ಈ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೂಡ ತೆಗಿತೀನಿ. ಆವಾಗ ನಮಗೆ ಇನ್ನೂ ಈಸಿ ಆಗುತ್ತೆ. ಐ ಡೋಂಟ್ ಇವನ್ ನೀಡ್ ದಿಸ್ ಆಲ್ಸೋ, ಜಸ್ಟ್ ದಿಸ್. ಥಿಂಕ್ ಆಫ್ ಇಟ್ ಲೈಕ್ ನಾವೇನೋ ಒಂದು ಲಾಜಿಕ್ ಬರಿತಾ ಇರ್ತೀವಿ ಏನೋ ಒಂದು ದೊಡ್ಡ ಅಪ್ಲಿಕೇಶನ್ ಒಳಗಡೆಗೆ. ಈ ರೀತಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಬರೆದ್ರೆ ಎಷ್ಟು ಈಸಿ ಆಗುತ್ತೆ ಓದೋರಿಗೆ. ಹೌದಾ, ಆ ಒಂದು ರೀಸನಿಗೋಸ್ಕರನೇ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ವಿತ್ ದಿಸ್ ನಾವು ಇಫ್ ಐ ರನ್ ದಿಸ್ ಅಗೈನ್ ವಿ ಗೆಟ್ ದ ಸೇಮ್ ರಿಸಲ್ಟ್, ನೋ ಚೇಂಜಸ್. ಬಟ್ ಹೌ ಈಸಿ ಇಟ್ ಈಸ್. ಓಕೆನಾ, ಒಂದು ಕ್ಯಾಲ್ಕುಲೇಟರ್ ಅಂತ ಒಂದು ಪ್ರೋಗ್ರಾಮಲ್ಲಿ ನೀವು ಈಸಿಯಾಗಿ, ಲೆಟ್ಸ್ ಸೇ ಸಪೋಸ್ ನಾವು ಇದನ್ನು ಕ್ಯಾಲ್ಕುಲೇಟರ್ ಅಂತ ಬರೆದು ನಾವಿಲ್ಲಿ ಎವ್ರಿ ಆಪರೇಷನ್ನ ಕೂಡ ನಾವು ಬರಿಬೋದು. ಓಕೆ, ಜಸ್ಟ್ ಕ್ಯಾಲ್ಕುಲೇಟ್ 2 ಥಿಂಗ್ಸ್. ಓಕೆ, ನಾವು ಅದಕ್ಕೆ ಲಾಜಿಕ್ನ ಇಲ್ಲಿ ಎಷ್ಟು ಬೇಕೋ ಅಷ್ಟು ಲಾಜಿಕ್ನ ಬರ್ಕೋಬೋದು. ಒಂದು ಪ್ಲಸ್ಸು, ಮೈನಸ್ಸು, ಮಲ್ಟಿಪ್ಲಿಕೇಷನು, ಸಬ್ಟ್ರಾಕ್ಷನ್. ಓಕೆ, ಒಂದು ಮೆಥಡಲ್ಲಿ ಎಲ್ಲ ಆಗೋಗ್ಬಿಡುತ್ತೆ. ಆಸಮ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀವಿ. ನಾವು ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ವಲ್ಲ, ಇಟ್ ಈಸ್ ಜಸ್ಟ್ ಅ ಸಿಂಪಲ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್. ಓಕೆ, ಒಂದು ಬ್ರಾಕೆಟ್ಸು, ಆ್ಯರೋ ಮತ್ತು ಅದ್ರ ಬಾಡಿ. ನಿಮಗೆ ನೋಡಲಿಕ್ಕೆ ಫಸ್ಟ್ ಟೈಮ್ ನೋಡಲಿಕ್ಕೆ ಕನ್ಫ್ಯೂಷನ್ ಆಗುತ್ತೆ, ನಾನು ಮುಂಚೆಗೆ ಹೇಳ್ದಂಗೆ. ಬಟ್ ಆ್ಯಸ್ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಇಟ್ ನಿಮಗೆ ವೆರಿ ಈಸಿ ಅಂತ ಅನಿಸುತ್ತೆ. ಎಸ್ಪೆಷಲಿ ನೀವು ಒಂದು ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದಾಗೆಲ್ಲ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ನೋ ವರೀಸ್. ಓಕೆ, ವಿತ್ ದಿಸ್ ನಾವು ಅರ್ಥ ಮಾಡ್ಕೊಂಡ್ವಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಅಂದ್ರೆ ಏನು, ಹೌ ಇಟ್ ಈಸ್ ಕೋರಿಲೇಟೆಡ್ ವಿತ್ ದಿ ಫಂಕ್ಷನಲ್ ಇಂಟರ್ಫೇಸಸ್ ಅಂತೇಳಿ. ಅದೆಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡ್ರಿ, ಎಕ್ಸಿಕ್ಯೂಟ್ ಮಾಡಿರಿ. ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಿಮಗೆ ಒಂದು ಕ್ವಶನ್ ಅರೈಸ್ ಆಗುತ್ತೆ ಇದರಿಂದ. ಓಕೆ, ಈ ಥರ ಎಲ್ಲ ಫಂಕ್ಷನಲ್ ಇಂಟರ್ಫೇಸಸ್ ಎಲ್ಲ ನಾವೆಲ್ಲ ಕ್ರಿಯೇಟ್ ಮಾಡಲಿಕ್ಕೆ, ಅಂದರೆ ಪ್ರತಿಯೊಂದೊಂದು ಪರ್ಪಸ್ಸಿಗೂ ನಾವು ಈ ಥರ ಎಲ್ಲ ಕ್ರಿಯೇಟ್ ಮಾಡಲಿಕ್ಕಾಗುತ್ತಾ? ಜಸ್ಟ್ ಯಾರು ಈ ಥರ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ, ಜಾವಾ ಟೀಮು ಆಲ್ರೆಡಿ ವೆರಿ ಕಾಮನ್ ಯೂಸ್ ಕೇಸಸ್ಸಿಗೆಲ್ಲ ಅವ್ರು ಫಂಕ್ಷನಲ್ ಇಂಟರ್ಫೇಸಸ್ನ ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ. ಯಾವುದೆಲ್ಲ ಫಂಕ್ಷನಲ್ ಇಂಟರ್ಫೇಸಸ್ಸು ಅದನ್ನೆಲ್ಲ ನಾವು ನೆಕ್ಸ್ಟ್ ಸೆಕ್ಷನ್ಸಲ್ಲಿ ಮುಂದಿನ ವೀಡಿಯೋಗಳಲ್ಲೆಲ್ಲ ಡಿಸ್ಕಸ್ ಮಾಡೋಣ. ಆವಾಗ ನಿಮಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರೆಡಿಕೇಟ್ ಅಂತ ಒಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡಿದ್ದಾರೆ, ಫಂಕ್ಷನಲ್ ಇಂಟರ್ಫೇಸು. ಸಪ್ಲೈಯರ್ ಅಂತ ಒಂದು ಫಂಕ್ಷನಲ್ ಇಂಟರ್ಫೇಸ್ ಕ್ರಿಯೇಟ್ ಮಾಡಿದ್ದಾರೆ, ಫಂಕ್ಷನ್ ಅಂತಲೇ ಒಂದು ಫಂಕ್ಷನಲ್ ಇಂಟರ್ಫೇಸ್ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಈ ರೀತಿ ಬೇರೆ ಬೇರೆ ಫಂಕ್ಷನಲ್ ಇಂಟರ್ಫೇಸಸ್ನ ಆಲ್ರೆಡಿ ಅವರು ಕ್ರಿಯೇಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆ ಫಂಕ್ಷನಲ್ ಇಂಟರ್ಫೇಸಸ್ಸಲ್ಲೆಲ್ಲ ಏನಿರುತ್ತೆ, ಓನ್ಲಿ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇರುತ್ತೆ. ಆ ಅಬ್ಸ್ಟ್ರಾಕ್ಟ್ ಮೆಥಡ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಬೂಲಿಯನ್ ಆಪರೇಷನ್ಸು ಅವನ್ನೆಲ್ಲ ನಾವು ಮಾಡ್ಬೋದು. ಆ ಒಂದು ಫಂಕ್ಷನಲ್ ಇಂಟರ್ಫೇಸಸ್ ಬಗ್ಗೆ ಎಲ್ಲ ಮುಂದಿನ ಕ್ಲಾಸ್ಗಳಲ್ಲೆಲ್ಲ ಡಿಸ್ಕಸ್ ಮಾಡೋಣ. ಬಟ್ ದಿಸ್ ಈಸ್ ದ ಓವರ್ ಆಲ್ ಥಿಂಗ್. ಈ ಫಂಕ್ಷನಲ್ ಇಂಟರ್ಫೇಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ರಿಗರಸ್ ಆಗಿ, ನಾನು ಏನಕ್ಕೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳಿದೆ ಅಂತಂದರೆ, ನಮ್ಮ ಎಂಟೈರ್ ಕಲೆಕ್ಷನ್ ಫ್ರೇಮ್ವರ್ಕ್ ಏನಿದೆಯಲ್ಲ, ಅಂದರೆ ಸ್ಟ್ರೀಮ್ API ಅನ್ನೋ ಇನ್ನೊಂದು ನ್ಯೂ ಫೀಚರ್ ಏನು ಸ್ಟಾರ್ಟ್ ಮಾಡ್ತೀವಲ್ಲ, ಅಲ್ಲಿ ಕಲೆಕ್ಷನ್ ಫ್ರೇಮ್ವರ್ಕ್ ಒಳಗಡೆಗೆ ನಾವು ಡೇಟಾನ ಮ್ಯಾನಿಪುಲೇಟ್ ಮಾಡಲಿಕ್ಕೆ ನಾವು ಈ ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಭಾಳ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ. ಅವಾಗ ನಿಮಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ಗಳು. ಅವಾಗ ನೀವೆಲ್ಲ ಇದನ್ನು ಈ ಒಂದು ಇಲ್ಲಿ ಕಲ್ತಿರೋಂಥ ಎಲ್ಲ ಟಾಪಿಕ್ಸ್ನ ನೀವು ಅಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತೀರಾ, ಡಾಟ್ಸ್ನ.
ಸೊ ಆವಾಗ ನಿಮಗೆ ಕಂಪ್ಲೀಟಾಗಿ ಇನ್ನೂ ಪಿಕ್ಚರ್ಸ್ ಸಿಗುತ್ತೆ. ಓಕೆ, ದಿಸ್ ಈಸ್ ಆಲ್ ದಿ ಫೌಂಡೇಶನ್, ಬಟ್ ಸ್ಟಿಲ್ ವಿ ಹ್ಯಾವ್ ಸ್ಪೆಂಡ್ ಅ ಗುಡ್ ಅಮೌಂಟ್ ಆಫ್ ಟೈಮ್ ವಿತ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಫಂಕ್ಷನಲ್ ಇಂಟರ್ಫೇಸಸ್. ಮುಂದಿನ ವಿಡಿಯೋದಲ್ಲಿ ಫಂಕ್ಷನಲ್ ಇಂಟರ್ಫೇಸಸ್ ಯಾವುದೆಲ್ಲ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿರಿ ಚಾನಲಿಗೆ. ವಿಡಿಯೋ ಇಷ್ಟ ಆದರೆ, ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದಿರ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿರಿ, ಕಮೆಂಟ್ನ ಆ್ಯಡ್ ಮಾಡಿರಿ ವಿಡಿಯೋದಲ್ಲಿ. ನಾನು ನಿಮ್ಮೆಲ್ಲರೂ ಕಮೆಂಟ್ಸ್ನೂ ಓದ್ತಾ ಇರ್ತೀನಿ. ಕ್ವಿಜ್ನ ಅಟೆಂಪ್ಟ್ ಮಾಡಿರಿ. ಥ್ಯಾಂಕ್ ಯು.